ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆತ್ಮೀಯರೇ, ಮಧ್ವನಾಮ ಉಪನ್ಯಾಸಕ್ಕೆ ಸುಸ್ವಾಗತ. ಶ್ರೀಪಾದರಾಜರು ರಚನೆ ಮಾಡಿರತಕ್ಕಂತಹ ಮಧ್ವನಾಮದಲ್ಲಿ ಮುಖ್ಯಪ್ರಾಣದೇವರ ಭೀಮಸೇನ ಅವತಾರದ ಚರಿತ್ರೆಯನ್ನು ನಾವು ಅನುಸಂಧಾನ ಮಾಡ್ಕೊತಾ ಇದ್ದೀವಿ. ರಾಜಕುಲ ವಜ್ರ ನೆನೆಸಿದ ಮಾಗಧನ ಸೀಳಿ ರಾಜಸೂಯ ಯಾಗವನ್ನು ಮಾಡಿಸಿದನು. ಇಷ್ಟು ವಿಚಾರ ಹಿಂದಿನ 2-3 ಉಪನ್ಯಾಸಗಳಲ್ಲಿ ಆಗಿರುವಂಥದ್ದು. ಇನ್ನು ಈ ಪದ್ಯದ ಉತ್ತರಾರ್ಧ ಅಲ್ಲಿ ಬರ್ತಕ್ಕಂಥ ವಿಚಾರವನ್ನು ಇವತ್ತಿನ ಉಪನ್ಯಾಸದಲ್ಲಿ ನೋಡೋಣ. ಆಜಿಯಳು ಕೌರವರ ಬಲವ ಸವರವನೆಂದು ಮೂಜಗವರಿವೆ ಕಂಕಣ ಕಟ್ಟಿದ. ರಾಜಸೂಯ ಯಾಗ ಮುಗಿತು. ಎಲ್ಲ ರಾಜರು ಅವರವರ ರಾಜ್ಯಕ್ಕೆ ತೆರಳಿದರು. ಭೀಷ್ಮಾದಿಗಳೆಲ್ಲ ತೆರಳಿದ ಮೇಲೆ ಒಂದು ವಿಚಿತ್ರವಾದ ಪ್ರಸಂಗ ಅಲ್ಲಿ ನಡೆಯುತ್ತೆ. ಆ ಒಂದು ಭವ್ಯವಾಗಿರ್ತಕ್ಕಂತಹ ಸಭಾಭವನ, ವಿಚಿತ್ರವಾಗಿರ್ತಕ್ಕಂತಹ ರತ್ನಗಳಿಂದ ನಿರ್ಮಿತವಾಗಿರತಕ್ಕಂತಹ ಭವನ, ಅದು ಸೂರ್ಯನ ಹಾಗೆ ಬೆಳಗ್ತಾ ಇದೆ. ಭವ್ಯವಾಗಿರ್ತಕ್ಕಂತಹ ಸಭಾಭವನ. ಆ ಒಂದು ಸಭಾಭವನದಲ್ಲಿ ಕೃಷ್ಣ, ರುಕ್ಮಿಣಿ ಮೊದಲಾದವರಿಂದ ಕೂಡಿಕೊಂಡು ಒಳ್ಳೆ ಶ್ರೇಷ್ಠವಾಗಿರತಕ್ಕಂಥ ಆಸನದಲ್ಲಿ ಅವ ವಿರಾಜಿಸ್ತಾ ಇದ್ದಾನೆ. ಪರಮಾತ್ಮನ ಸಮೀಪದಲ್ಲಿಯೇ ಪಾಂಡವರು ಕೂತ್ಕೊಂಡಿದ್ದಾರೆ. ರುಕ್ಮಿಣಿ ಸತ್ಯಭಾಮೆಯರ ಸಮೀಪದಲ್ಲಿ ದ್ರೌಪದಿ ದೇವಿ ಕೂತ್ಕೊಂಡಿದ್ದಾಳೆ. ಬ್ರಹ್ಮಸಭೆ ಹಾಗೆ ಕಂಗೊಳಿಸ್ತಾ ಇರತಕ್ಕಂಥ ಆ ಸಭೆಯಲ್ಲಿ ಎಲ್ಲರೂ ಕೃಷ್ಣನ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಆ ಸಭಾಭವನವನ್ನು ದುರ್ಯೋಧನ ತನ್ನ ಸಹೋದರರೊಂದಿಗೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಸಭಾದ್ವಾರದಲ್ಲಿ ಇಂದ್ರಮಣಿಗಳಿಂದ ನಿರ್ಮಿತವಾಗಿರತಕ್ಕಂತಹ ದ್ವಾರ ಇದೆ. ಆ ದ್ವಾರ ನೋಡುವಾಗ ದ್ವಾರ ಇದೆ ಅಂತ ಅನಿಸೋದೇ ಇಲ್ಲ. ಆ ದ್ವಾರವೇ ಕಾಣೋದಿಲ್ಲ. ಅವರೆಲ್ಲ ಸಭೆಯಲ್ಲಿ ಕೂತಿದ್ದಾರೆ ಅನ್ನೋದು ಕಾಣುತ್ತೆ. ಬಾಗಿಲಿದೆ, ಬಾಗಿಲು ತೆಗೆದು ಹೋಗಬೇಕು ಅಂತ ಅನಿಸೋದೇ ಇಲ್ಲ. ಅಷ್ಟು ಅದು ಇಂದ್ರನೀಲ ಮಣಿಯಿಂದ ನಿರ್ಮಿತವಾಗಿರತಕ್ಕಂತಹ, ಸ್ಫಟಿಕ ಶಿಲೆಯಿಂದ ರಚಿತವಾಗಿರತಕ್ಕಂತಹ ಗೋಡೆಗಳು, ಬಾಗಿಲುಗಳು. ಹಾಗಾಗಿ ಅವನಿಗೆ ಗೋಡೆ ಯಾವುದು, ಬಾಗಿಲು ಯಾವುದು ಗೊತ್ತಾಗಲಿಲ್ಲ. ಹಾಗಾಗಿ ಅವ ಗೋಡೆಯನ್ನು ದ್ವಾರ ಅಂದ್ಕೊಂಡು ಆ ಸಭಾಭವನ ತೆರೆದೇ ಇದೆ, ಬಾಗಿಲು ತೆರೆದುಕೊಂಡಿದೆ ಅಂದ್ಕೊಂಡು ನೇರವಾಗಿ ನುಗ್ಗಿದ. ಆ ಗೋಡೆ, ಅದು ದ್ವಾರ ಗೊತ್ತೇ ಆಗಲಿ ಅವನಿಗೆ. ಅದು ದ್ವಾರ ಅಂತ ಅಂದ್ಕೊಂಡು, ಪ್ರವೇಶ ದ್ವಾರ ಅಂದ್ಕೊಂಡು ಭ್ರಮೆಯಿಂದ ಡಿಕ್ಕಿ ಹೊಡೆದ. ಆಮೇಲೆ ಹಾಗೆ ಸ್ವಲ್ಪ ಮುಂದೆ ಬರುವಾಗ ಇನ್ನೊಂದಾಯ್ತು ಅವನಿಗೆ. ಡಿಕ್ಕಿ ಹೊಡೆದ, ಬಿದ್ದ. ಆಗ ನಕುಲ್ ಸಹದೇವರು ಬಂದರು. ಕೈ ಹಿಡಿದವನನ್ನು ಕರೆದುಕೊಂಡು ಬಾಗಿಲಿಂದ ಹೊರ ಕರ್ಕೊಂಡು ಹೋದರು. ಆಮೇಲೆ ಒಳಗೆ ಹೋದ್ಮೇಲೆ ಅಲ್ಲಿ ಇಂದ್ರನೀಲಮಣಿ ಖಚಿತವಾಗಿರತಕ್ಕಂಥ ಭೂಮಿ ಅದು. ಎಲ್ಲಿ ನೋಡಿದ್ರೆ ರತ್ನಮಯ. ಅದರಲ್ಲಿ ಏನು ಮಾಡಿದ್ದಾರೆ, ರತ್ನದಿಂದ ಪದ್ಮಗಳನ್ನು ರಚನೆ ಮಾಡಿದ್ದಾರೆ. ಕಮಲಗಳನ್ನು ಕೂಡ ರತ್ನಮಣಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಆ ಕಮಲಗಳನ್ನು ನೋಡಿ, ಇಲ್ಲಿ ನೀರಿದೆ ಅಂದ್ಕೊಂಡು ತನ್ನ ಆ ಧೋತರವನ್ನು ಮೇಲೆತ್ತಿಕೊಂಡು ಹೆಜ್ಜೆ ಇಟ್ಟ. ಹಾಗೆ ಮುಂದೆ ಹೋದ. ಅಲ್ಲಿ ನೀರಿತ್ತು. ಆ ನೀರಿರ್ತಕ್ಕಂಥ ಪ್ರದೇಶವನ್ನು ನೀರಿಲ್ಲ ಸ್ಥಳ ಅಂದ್ಕೊಂಡು, ಅದು ನೆಲ ಅಂದ್ಕೊಂಡು ಗೊತ್ತಾಗದೆ ಆ ನೀರಲ್ಲಿ ಬಿದ್ದುಬಿಟ್ಟ. ಇದನ್ನು ನೋಡಿದ ಕೂಡಲೇ ಯಾರೂ ನಕ್ಕಿರಲಿಲ್ಲ ಅಲ್ಲಿ. ಕೃಷ್ಣ ನಗುವಂತೆ ಸೂಚನೆ ಕೊಟ್ಟ ಭೀಮನಿಗೆ. ಯಾಕೆಂದರೆ ಇವಾಗ ಸಿಟ್ಟು ಬರಬೇಕು.
ಅವರಿಗೆ ಭೂಭಾರ ಹರಣ ಆಗಬೇಕಲ್ಲ, ಅದಕ್ಕೋಸ್ಕರ ಇವರೆಲ್ಲ ದುಷ್ಟರು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಸುಮ್ಮನೆ ಅವ್ರನ್ನ ಹೇಗೆ ಸಂಹಾರ ಮಾಡೋದು? ಅದಕ್ಕೆ ಕೃಷ್ಣ ಸೂಚನೆ ಕೊಟ್ಟ. ಭೀಮ ಜೋರಾಗಿ ನಗಾಡಿದ. ಆಮೇಲೆ ದ್ರೌಪದಿ ದೇವಿಯು ನಗಾಡಿದ್ಲು, ಮತ್ತು ಅರ್ಜುನ, ಉಳಿದ ಪಾಂಡವರು, ಕೃಷ್ಣನ ಮಹಿಷಿಯರು ಎಲ್ಲರೂ ಜೋರಾಗಿ ನಕ್ಕರು. ಈ ನಗುವೆ ಮುಂದಿನ ಭೂಭಾರಣ ಕಾರ್ಯಕ್ಕೆ, ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ 11 ಅಕ್ಷೋಹಿಣಿ ಸೈನ್ಯ ನಾಶವಾಗಲಿಕ್ಕೆ ಇದು ನಿಮಿತ್ತ ಆಯಿತು. ಅದಕ್ಕೋಸ್ಕರ ಕೃಷ್ಣ ಹಾಗೆ ಸೂಚಿಸಿದ. ಅಂತೂ ಹೀಗೆಲ್ಲ ಆದ ಕೂಡಲೇ ಧರ್ಮರಾಜ ಹೇಳ್ತಾರೆ, ಅಪಹಾಸ್ಯ ಎಲ್ಲ ಮಾಡಬೇಡಿ, ಅವನು ಈಗಾಗಲೇ ನೀರಲ್ಲಿ ಬಿದ್ದು ಅವನ ಬಟ್ಟೆ ಎಲ್ಲ ತೊಯ್ದು ಹೋಗಿದೆ ಅಂಥೇಳಿ ಹೇಳಿ ತನ್ನ ಪರಿವಾರದವ್ರನ್ನ ಕಳಿಸಿ ಬೇರೆ ವಸ್ತ್ರ ಮಾಲ್ಯ ವಿಲೇಪಗಳನ್ನು ತರಿಸಿ ಕಳಿಸ್ಕೊಟ್ಟ. ಈ ತನ್ನನ್ನು ನೋಡಿ ಅಪಹಾಸ್ಯ ಮಾಡಿದ್ಲಲ್ಲ ಅಂತ, ದ್ರೌಪದಿ ಅಪಹಾಸ್ಯ ಮಾಡಿದ್ಲು ಅಂತ ಸ್ವಲ್ಪ ಇವನಿಗೆ ದುರ್ಯೋಧನಿಗೆ ಬೇಸರ ಆಯಿತು. ದ್ರೌಪದಿ ಹಾಗೂ ಭೀಮಸೇನ, ದ್ರೌಪದಿ ಅಪಹಾಸ್ಯ ಮಾಡಿದ್ದು, ಭೀಮ ಅಪಹಾಸ್ಯ ಮಾಡಿದ್ದು ಅವನಿಗೆ ಬಹಳ ಬೇಸರ ಆಯಿತು. ಯುಧಿಷ್ಠಿರ ವಸ್ತ್ರಾದಿಗಳನ್ನು ಕಳಿಸಿಕೊಟ್ಟರೂ ಕೂಡ ಅದನ್ನು ತಿರಸ್ಕಾರ ಮಾಡಿ ಬೇಸರದಿಂದ ಅವನು ಅಲ್ಲಿಂದ ಹೊರಟೇ ಬಿಟ್ಟ, ನಿಲ್ಲೇ ಇಲ್ಲ. ಹೋಗುವಾಗ ದಾರಿಯಲ್ಲಿ ಶಕುನಿಗೆ ಹೇಳ್ತಾನೆ, ಯೌ ಮಾಂ ಅಹಸತಾಂ ಕೃಷ್ಣ ಭೀಮೌ, ಯೌ ಮಾಂ ಅಹಸತಾಂ ಕೃಷ್ಣ ಭೀಮೌ ಕೃಷ್ಣಸ್ಯ ಸನ್ನಿಧೌ ತಯೋ ಅಕೃತ್ವಾ ಸಂತಾಪಂ ನಾಹಂ ಜೀವಿತು ಮುತ್ಸಹೇ. ಕೃಷ್ಣಸ್ಯ ಸನ್ನಿಧೌ, ಕೃಷ್ಣನ ಸನ್ನಿಧಿಯಲ್ಲಿ, ಕೃಷ್ಣನ ಎದುರಿನಲ್ಲಿ ಕೃಷ್ಣ ಮತ್ತು ಭೀಮ, ಕೃಷ್ಣ ಅಂದರೆ ದ್ರೌಪದಿ ಮತ್ತು ಭೀಮರು ನನ್ನನ್ನು ನೋಡಿ ಹಾಸ್ಯ ಮಾಡಿದರಲ್ವಾ, ಅವರಿಗೆ ಸಂತಾಪವನ್ನುಂಟು ಮಾಡದೆ ನಾನು ಬದುಕಿರಲಾರೆ ಅಂತ. ಅದಕ್ಕೋಸ್ಕರವಾಗಿ ಇಷ್ಟಾದರೂ ಕೃಷ್ಣ ನುಡಿಯು ಸುಮ್ಮನೆ ಇದ್ನಲ್ಲ, ಮೌನಂ ಸಮ್ಮತಿ ಲಕ್ಷಣಂ ಅಂತ ಸುಮ್ಮನೆ ಇದ್ನಲ್ವಾ. ಆದ್ದರಿಂದ ಈ ಭೀಮ ದ್ರೌಪದಿಯರಿಗೆ ನಾನು ಕಷ್ಟವನ್ನು ತಂದು ಕೊಡಲೇಬೇಕು, ಕೃಷ್ಣ ಅದನ್ನು ನೋಡಿ ಅಸಹಾಯಕನಾಗಿ ಮರಗಬೇಕು ಅಂತ ದುರ್ಯೋಧನನ ಒಂದು ಅಪೇಕ್ಷೆ. ಅಗ್ರಪೂಜಾಂಚ ಕೃಷ್ಣಸ್ಯ ವಿಲಂಪೇಯಂ ನ ಸಂಶಯ ಅಂತ ಹೇಳ್ತಾನೆ. ನನಗೆ ಶಕ್ತಿ ಇರ್ತಾ ಇದ್ದರೆ ಆಗಲೇ ಭೀಮನ ಕೊಂದುಬಿಡ್ತಾ ಇದ್ದೆ ನಾನು, ಕೃಷ್ಣನಿಗೆ ಅಗ್ರಪೂಜೆ ಯಾವುದನ್ನು ತಪ್ಪಿಸ್ತಾ ಇದ್ದೆ. ಆದರೆ ನಾನು ಆಗ ಅವ್ರ ಮೇಲೆ ಕೈ ಮಾಡಿದರೆ ಶಿಶುಪಾಲನಿಗೆ ಆದಂತಹ ಗತಿಯೇ ನನಗೂ ಆಗಿಬಿಡ್ತಾ ಇತ್ತು ಅಂತ ದುರ್ಯೋಧನ ಶಕುನಿಗೆ ಹೇಳ್ತಾನೆ. ಮತ್ತು ಹೇಳ್ತಾನೆ, ಇಂತಹ ಒಂದು ಐಶ್ವರ್ಯ, ಈದೃಶಂ ಪಾಂಡವೈಶ್ವರ್ಯಂ ದೃಷ್ಟ್ವಾ ಕೋ ನಾಮ ಜೀವಿತುಂ ಇಚ್ಛೇತ ಕರದ ಯೇಷಾಂ ವೈಶ್ಯವತ್ ಸರ್ವಭೂಮಿಪಾಹ. ಶಕುನಿಗೆ ಹೇಳ್ತಾನೆ, ಪಾಂಡವರಿಗೆ ಎಷ್ಟು ಸಿಕ್ಕಿದೆ, ಎಲ್ಲ ರಾಜರು ಕೊಟ್ಟಿದ್ದಾರೆ. ವೈಶ್ಯರೆಲ್ಲ ಕರ ನೀಡ್ತಾರಲ್ಲ ರಾಜರಿಗೆ, ಆ ಥರ ಕಪ್ಪ ಕಾಣಿ ಕೊಟ್ಟಿದ್ದಾರೆ. ಅವರ ಐಶ್ವರ್ಯವನ್ನು ನೋಡಿ ಯಾರೂ ತಾನೇ ಬದುಕಿರಲಿಕ್ಕೆ ಬಯಸ್ತಾನೆ. ಇಚ್ಛೇತ ಕರದ ಯೇಷಾಂ ವೈಶ್ಯವತ್ ಸರ್ವಭೂಮಿಪಾಹ ಈಶಂ ಪಾಂಡವ ಐಶ್ವರ್ಯಂ ದೃಷ್ಟ್ವಾ ಕೋ ನಾಮ ಜೀವಿತಂ. ಪಾಂಡವರ ಈ ಒಂದು ಐಶ್ವರ್ಯವನ್ನು ನೋಡಿ ಯಾರು ತಾನೇ ಬದುಕಿರಲಿಕ್ಕೆ ಬಯಸ್ತಾನೆ. ಆ ಕೃಷ್ಣನ ಸನ್ನಿಧಿಯಲ್ಲಿ ನನ್ನನ್ನು ಅಪಹಾಸ್ಯ ಮಾಡಿರತಕ್ಕಂತಹ ಕೃಷ್ಣ ಭೀಮರಿಗೆ ಸಂತಾಪವನ್ನುಂಟು ಮಾಡದೆ ನಾನು ಬದುಕುವುದಿಲ್ಲ. ಹೀಗೆ ಹೇಳಿದಾಗ ಶಕುನಿ ಅವನ ವೈರವನ್ನು ಇನ್ನೂ ಹೆಚ್ಚಿಸಬೇಕು, ಪಾಂಡವರ ಮೇಲೆ ದುರ್ಯೋಧನ ದ್ವೇಷ ಇನ್ನೂ ಹೆಚ್ಚಾಗಬೇಕು. ಅದಕ್ಕೋಸ್ಕರ ಹೇಳ್ತಾನೆ, ಏನು ಹೇಳ್ತಾನೆ, ಇತ್ಯುಕ್ತಃ ಶಕುನಿ ವೈರಂ ದೃಢೀಕರ್ತುಂ ವಚೋ ಬ್ರವೀತ್ ಕಿಂ ತೇ ವೈರೇಣ ರಾಜೇಂದ್ರ ಭ್ರಾತೃಭಿಃ ಬಲಿಭಿಃ ಪುನಃ. ನಿನ್ನ ಅಣ್ತಮ್ಮಂದಿರವರು ಪಾಂಡವರು ತುಂಬ ಬಲಿಷ್ಠರಾಗಿದ್ದಾರೆ, ಮೇಲಾಗಿ ಗುಣಜ್ಯೇಷ್ಠರು, ಗುಣಶಾಲಿಗಳಾಗಿದ್ದಾರೆ, ಬಲಾಧಿಕರಾಗಿದ್ದಾರೆ ನಿನ್ನ ಸಹೋದರರು. ಅಂಥವರೊಂದಿಗೆ ಯಾಕೆ ದ್ವೇಷ
ಅವರೊಂದಿಗೆ ವೈರ ಯಾಕೆ? ಕಿಂ ತೇ ವೈರೇಣ ಅಂದರೆ ವೈರ ಹೆಚ್ಚಾಗಬೇಕು ಅಂದರೆ ಹೇಳ್ತಾ ಇರೋದು ಅವನು. ಕಿಂ ತೇ ವೈರೇಣ, ಅವರೊಂದಿಗೆ ದ್ವೇಷ ಯಾಕೆ? ಅವರು ತುಂಬ ಒಳ್ಳೆಯವರು, ಗುಣಜ್ಯೇಷ್ಠರಾಗಿದ್ದಾರೆ, ಬಲಾಧಿಕರಾಗಿದ್ದಾರೆ. ಅವರನ್ನೇ ಅನುಸರಿಸಿಕೊಂಡು ನೀನು ಜೀವನ ಮಾಡು, ಯಾಕೆ ಅವರನ್ನು ದ್ವೇಷ ಮಾಡ್ತಾ ಹೋಗ್ತೀಯ ಅಂತ ಹೇಳಿದಾಗ ಶಕುನಿ ಈ ಸಲಹೆ ಕೇಳಿ ಕೆಂಡವಾದ ದುರ್ಯೋಧನ. ಪಾಂಡವರ ಆ ಸಮಸ್ತ ಐಶ್ವರ್ಯವು ನನ್ನ ವಶವಾಗದಿದ್ದರೆ ನಾನು ಬದುಕುವುದಿಲ್ಲ, ಇದು ಸತ್ಯ. ಪಾಂಡವರ ಐಶ್ವರ್ಯವನ್ನು ಬಾಹುಬಲದಿಂದ ಕಸಿದುಕೊಳ್ಳಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಇಂದ್ರನೇ ಯುದ್ಧದಲ್ಲಿ ಅವರನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಮನುಷ್ಯರ ಪಾಡೇನು ಅನ್ನುವ ಚಿಂತೆ ಬೇರೆ ದುರ್ಯೋಧನಿಗಿದೆ. ಈ ಚಿಂತೆಗೆ ಶಕುನಿ ಒಂದು ಸಲಹೆ ಕೊಡ್ತಾನೆ. ಹೌದು, ಅವರನ್ನು ನಿಗ್ರಹಿಸ್ತಕ್ಕಂತಹ ಶಕ್ತಿ ನಿನಗಿಲ್ಲ. ಇಂದ್ರನೇ ಯುದ್ಧದಲ್ಲಿ ಅವರನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಮನುಷ್ಯರಾದ ನಮ್ಮಂಥವ್ರ ಪಾಡೇನು ಅನ್ನೋ ಚಿಂತೆ ನಿನಗಿದೆ. ಆದರೆ ದುರ್ಯೋಧನ, ನಿನ್ನ ಕಣ್ಣು ಕುಕ್ಕತಕ್ಕಂತಹ ಪಾಂಡವರ ಐಶ್ವರ್ಯ ಅದು ನಿನ್ನ ವಶ ಆಗಬೇಕು, ನಿನ್ನ ವಶ ಆಗೋ ರೀತಿ ನಾನು ಮಾಡ್ತೇನೆ ಅಂತ ಶಕುನಿ ಭರವಸೆ ಕೊಡ್ತಾನೆ. ಸರಿ, ಶಕುನಿ ದುರ್ಯೋಧನ ಇಬ್ಬರು ಧೃತರಾಷ್ಟ್ರ ಮುಂದೆ ಹೋಗ್ತಾರೆ. ಹೋಗಿ ವಿಚಾರ ಹೇಳ್ತಾರೆ. ಅವರ ಒಂದು ದುರಾಲೋಚನೆ, ಹೇಗಾದರೂ ಮಾಡಿ ವಂಚನೆಯಿಂದ ಪಾಂಡವರ ಸಂಪತ್ತನ್ನು ಲಪಟಾಯಿಸಬೇಕು, ಅದಕ್ಕೆ ಬೇಕಾದ ತಂತ್ರವನ್ನು ಶಕುನಿ ದುರ್ಯೋಧನಿಗೆ ಹೇಳಿ ಆಗಿದೆ. ಅದನ್ನು ಧೃತರಾಷ್ಟ್ರ ಮುಂದೆ ಹೇಳ್ತಾರೆ. ಆಗ ಧೃತರಾಷ್ಟ್ರ ಬುದ್ಧಿ ಹೇಳ್ತಾನೆ, ನಿಮ್ಮ ಆಲೋಚನೆ ಸರಿಯಲ್ಲ, ಇದು ಧರ್ಮ ವಿರೋಧಿಯಾಗಿರುವಂಥದ್ದು, ವಿನಾಶಕ್ಕೆ ಕಾರಣ ಆಗತ್ತೆ. ಈ ರೀತಿಯ ದುರಾಲೋಚನೆ ಮಾಡಬಾರ್ದು. ಪಾಂಡವರ ಸಂಪತ್ತು ಅವರ ಬಾಹುಬಲದಿಂದ ಸಂಪಾದಿಸಲ್ಪಟ್ಟದ್ದು. ನೀನು ಹಾಗೆ ದಿಗ್ವಿಜಯ ಮಾಡು, ಸಂಪತ್ತು ಗಳಿಸು. ಅವರ ಹಾಗೆ ನೀನು ಶ್ರೇಷ್ಠವಾಗಿರತಕ್ಕಂತಹ ಯಾಗಗಳನ್ನು ಮಾಡು. ಅವರು ಗುಣವಂತರಿದ್ದಾರೆ, ಅದರಲ್ಲೂ ಬಲಿಷ್ಠ ಆಗಿದ್ದಾರೆ, ಒಡ ಹುಟ್ಟಿದವರು ಬೇರೆ, ಅಂಥವರೊಂದಿಗೆ ನೀನು ಸ್ಪರ್ಧೆ ಮಾಡುವಂಥದ್ದು ತಪ್ಪು ಅಂತ ಹೇಳಿದಾಗ ಧೃತರಾಷ್ಟ್ರನ ಈ ಬುದ್ಧಿವಾದ ದುರ್ಯೋಧನಿಗೆ ಹೇಳಿಸಲಿಲ್ಲ. ಆಗ ಅವನು ಅಪ್ಪನನ್ನೇ ಹೆದರಿಸ್ತಾನೆ. ಪಾಂಡವರ ಆ ಸಂಪತ್ತೆಲ್ಲ ನನ್ನ ವಶವಾಗದೆ ಹೋದರೆ ನಾನು ಸತ್ತು ಹೋಗ್ತೇನೆ. ಅಪ್ಪ, ಪಾಂಡವರ ಆ ಸೊತ್ತು ನನ್ನ ವಶವಾಗದೆ ಹೋದರೆ ನಿನ್ನ ಮಗ ಸತ್ತ ಅಂತ ತಿಳಿ ಅಂತ ಹೇಳ್ತಾನೆ. ಯದಿ ತೇಷಾಂ ತದೈಶ್ವರ್ಯಂ ನಮಾಂ ಗಚ್ಚೇದ್ ಅಶೇಷತಃ ಸರ್ವಥಾನೇವ ಜೀವೇಯಂ ಇತಿ ಸತ್ಯಂ ಬ್ರವೀಮಿತೆ. ದುರ್ಯೋಧನ ಹೇಳ್ತಕ್ಕಂಥ ಮಾತು, ಪಾಂಡವರ ಆ ಸಂಪತ್ತು ಪೂರ್ತಿಯಾಗಿ ನನ್ನ ವಶಕ್ಕೆ ಬರದೆ ಹೋದರೆ ನಾನು ಸರ್ವಥಾ ಬದುಕಿರುವುದಿಲ್ಲ, ನೀನೊಬ್ಬನೇ ಸುಖವಾಗಿರು ಅಂತ ಹೇಳ್ತಾನೆ. ನಾನು ಬದುಕಿರಬೇಕಂತಾದರೆ ಪಾಂಡವರನ್ನು ಈ ಶಕುನಿ ಮಾಮ ಹೇಳಿದ ಹಾಗೆ ಅಕ್ಷಕ್ರೀಡೆಗೆ ಕರೆಸು, ಇದರಲ್ಲಿ ಅಧರ್ಮ ಏನಿಲ್ಲ. ಬ್ರಾಹ್ಮಣರು ವೇದಾನುಜೀವಿಗಳು, ವಿಪ್ರರು ವೇದಾನುಜೀವಿಗಳು, ವೇದವನ್ನು ಅವಲಂಬಿಸಿಕೊಂಡು ಜೀವನ ಮಾಡತಕ್ಕಂಥವರು. ನೋಡಿ, ಅವನ ಬೋಧೆ ಎಷ್ಟು ಚೆನ್ನಾಗಿದೆ. ಕ್ಷತ್ರಿಯರು ಶಸ್ತ್ರಜೀವಿಗಳು, ಶಸ್ತ್ರವನ್ನು ಅವಲಂಬಿಸಿಕೊಂಡು ಜೀವನ ಮಾಡಬೇಕಾದವರು. ಶತ್ರುವು ಯಾವುದರಿಂದ ತಾಪಗೊಳ್ತಾರೋ ಅದು ಶಸ್ತ್ರ. ಶಸ್ತ್ರ ಅಂದರೆ ಅರ್ಥ ಹಾಗೆ, ಶತ್ರುವನ್ನು ತಾಪನಗೊಳಿಸುವಂಥದ್ದು. ಅಂತಹ ಶಸ್ತ್ರವನ್ನೇ ಆಶ್ರಯಿಸಿಕೊಂಡಿರ್ತಕ್ಕಂಥವರು ಕ್ಷತ್ರಿಯರು. ನಾವೆಲ್ಲ ಕ್ಷತ್ರಿಯರು. ನಮಗೆ ಶಸ್ತ್ರದ ಹಾಗೆ ದ್ಯೂತಕ್ರೀಡೆಯು ಒಂದು ಶಸ್ತ್ರವೇ. ಯಾಕಂದರೆ ನಾವು ದ್ಯೂತಕ್ರೀಡೆಯಿಂದ ಅವರನ್ನು ಸೋಲಿಸಿದರೆ, ದ್ಯೂತಕ್ರೀಡೆಯಿಂದ ಶತ್ರುಗಳಾದ ಪಾಂಡವರನ್ನು ಸಂತಾಪಗೊಳಿಸಿದರೆ ಈ ದ್ಯೂತಕ್ರೀಡೆ ಕೂಡ ಒಂದು ಶಸ್ತ್ರವೇ ಆಗತ್ತೆ. ಶಸ್ತ್ರದಿಂದಲೇ ಬದುಕಬೇಕು ಕ್ಷತ್ರಿಯರು ಅಂತ ಹೇಳುತ್ತೆ ಶಾಸ್ತ್ರ. ಆದ್ದರಿಂದ ದ್ಯೂತಕ್ರೀಡೆಯ ಮೂಲಕವಾಗಿ ಪಾಂಡವರನ್ನು ಸೋಲಿಸಿ ಅವರ ಸೊತ್ತನ್ನು ಕಸಿದುಕೊಂಡ್ರೆ ಇದು ಸ್ವಧರ್ಮಾಚರಣೆ ಆಗ್ತದೆ ಹೊರತು ಇದು ಅಧರ್ಮ ಏನಾಗುವುದಿಲ್ಲ. ನಿನಗೂ ಕೂಡ ಮಹಾಫಲ ಸಿಗತ್ತೆ. ಈ ತರಹ ಹೇಳಿದ ಈ ದುರ್ಯೋಧನನ ಈ ಬೆದರಿಕೆ, ಸಲಹೆ
ಇವೆಲ್ಲ ಧೃತರಾಷ್ಟ್ರನ ಕಿವಿಗೆ ಹೋಗಲಿಲ್ಲ. ಅದು ಕಿವಿಗೆ ಹೊಡಲಿಲ್ಲ. ಆಯ್ತಪ್ಪ, ಇದೆಲ್ಲ ಫಲ ನಿನಗೇ ಇರಲಿ ಅಂತಂದ. ಆದರೆ ಏನಂದರೆ ಕಲಿ ಪ್ರವೇಶ ಆಗಿಬಿಟ್ಟಿದೆ ಅವನಿಗೆ, ಧೃತರಾಷ್ಟ್ರನಿಗೆ ತಪ್ಪು ಅಂತ ಅನಿಸಿದೆ. ಆದರೂ ಕೂಡ ಕಲಿ ಪ್ರವೇಶ ಆಗಿದೆ ಅವನಿಗೆ. ಕಲಿ ಪ್ರವೇಶ ಹಾಗೂ ಪುತ್ರ ವಾತ್ಸಲ್ಯ, ಮಗನ ಮೇಲಿನ ಕುರುಡು ಮೋಹ. ಮೊದಲೇ ಕುರುಡಾಗಿದ್ದಾನೆ ಧೃತರಾಷ್ಟ್ರ, ಹಾಗಾಗಿ ಅವನ ಒಳಗಣ್ಣು ಕೂಡ ಕುರುಡಾಗಿ ಹೋಯಿತು. ಕಲಿಪ್ರವೇಶ, ಪುತ್ರ ವಾತ್ಸಲ್ಯ ಇವುಗಳಿಂದಾಗಿ ಧೃತರಾಷ್ಟ್ರನ ಒಳಗಣ್ಣು ಕುರುಡಾಯಿತು. ದ್ಯೂತಕ್ಕೋಸ್ಕರವಾಗಿ ಪಾಂಡವರನ್ನು ಆಹ್ವಾನಿಸಲಿಕ್ಕೆ ವಿದುರನನ್ನು ನೇಮಿಸ್ತಾನೆ. ಇದು ಧೃತರಾಷ್ಟ್ರನಲ್ಲಿ ಕಲಿ ಪ್ರವೇಶ ಆಗಿದ್ದರಿಂದ ಆರಂಭ ಆಯಿತು ನೋಡಿ. ಧೃತರಾಷ್ಟ್ರ ಬುದ್ಧಿವಾದ ಅವನು ಹೇಳಿದ, ಅವನು ಕೇಳಲಿಲ್ಲ. ಆದರೆ ಅವನನ್ನು ದೂರ ಮಾಡಬೋದಿತ್ತು. ಆದರೆ ಕಲಿ ಪ್ರವೇಶ ಅದು ಧೃತರಾಷ್ಟ್ರನ ಹೊಕ್ಕಿದ ಕಲಿ. ಅವ ಹೊರಗೆ ಬರಲಿಲ್ಲ ಇನ್ನೂ. ಅವನು ಯಾವ ಹೊರ ಬರ್ತಾನಂದರೆ ಕಡೆಯಲ್ಲಿ, ಮಹಾಭಾರತ ಕಡೆಯಲ್ಲಿ ಎಲ್ಲ ಆದಮೇಲೆ ಮಕ್ಕಳನ್ನು ಕಳ್ಕೊಂಡು ವೈರಾಗ್ಯ ಬಂತು. ಆವಾಗ ಹಸ್ತಿನಾಪುರವನ್ನು ಬಿಟ್ಟು ವನಪ್ರವೇಶ ಮಾಡ್ತಾನೆ ಧೃತರಾಷ್ಟ್ರ. ಆಗ ಅವನಿಗೆ ಪ್ರವೇಶ ಆಗಿದ ಕಲಿ ಆವಾಗ ಹೊರಗೆ ಬರ್ತಾನೆ. ಅಲ್ಲಿವರೆಗೆ ಧೃತರಾಷ್ಟ್ರನ ಮನಸ್ಸು ಹಾಗೆ ಪಾಪಯುಕ್ತವಾಗಿರುವಂಥದ್ದು. ಹಾಗಾಗಿ ಧೃತರಾಷ್ಟ್ರ ಹೇಳಿದ, ಅವನ ಆಜ್ಞೆ ಮೀರುವ ಹಾಗಿಲ್ಲ. ವಿದುರ ಧರ್ಮಜನನ್ನು ದ್ಯೂತಕ್ರೀಡೆಗೋಸ್ಕರವಾಗಿ ಆಹ್ವಾನಿಸ್ತಾನೆ. ಆಹ್ವಾನಿಸುವಾಗಲೇ ಹೇಳ್ತಾನೆ, ಅದರ ದೋಷಗಳನ್ನು ಹೇಳ್ತಾನೆ. ಮತ್ತು ನೀನು ಹೇಳಿದಪ್ಪ ಅದಕ್ಕೆ ಬಂದೆ ಅಂತ ನಾಳೆ ವಿದುರನ ತಲೆ ಕಟ್ಟಬಾರ್ದಲ್ಲ. ಅದಕ್ಕೋಸ್ಕರ ಹೀಗೆ ಮಹಾರಾಜ ಆಜ್ಞೆ ಮಾಡಿದ್ದಾನೆ. ಆದರೆ ಈ ದ್ಯೂತ ಒಳ್ಳೆಯದಲ್ಲ. ದ್ಯೂತ ಯಾವತ್ತೂ ಒಳ್ಳೆಯದಲ್ಲ. ಅದರ ದೋಷಗಳನ್ನೆಲ್ಲ ಹೇಳ್ತಾನೆ. ಆದರೂ ಕೂಡ ಧರ್ಮರಾಜ ಅವನು ನಿರಾಕರಣೆ ಮಾಡೋದಿಲ್ಲ. ಆ ದೋಷಗಳನ್ನು ಹೇಳಿದರೂ ಕೂಡ ಇವನು ಕೂಡ ಕಲಿ ಪ್ರವೇಶ ಆಗಿದೆ, ದ್ಯೂತ ಕ್ರೀಡೆ ಆಡಬೇಕು ಅಂತ. ಏನು ತಲೆ ಬಂದಿದೆ, ಯಾರೇ ದ್ಯೂತ ಕ್ರೀಡೆದ ನನ್ನ ಕರೆದ್ರು ನಾನು ನಿರಾಕರಿಸುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಇದು ಕಲಿಯ ಆವೇಶದಿಂದಾಗಿ ಆಗಿರುವಂಥದ್ದು. ವಿದುರ ಹೇಳಿದ, ಬೇಡ ಅಂತ ಹೇಳಿದ, ದ್ಯೂತ ಕರಿತಾ ಇದ್ದಾನೆ, ಆದರೆ ಇದು ಸರಿಯಲ್ಲ, ಇದು ಅಧರ್ಮ, ನೀನು ಬರಬೇಡ ಅಂತ ತಡೆದ. ಆಮೇಲೆ ಉಳಿದ ಪಾಂಡವರು ತಡೆದರು. ಆದರೆ ಯಾರಾದರೂ ದ್ಯೂತಕ್ಕೆ ಕರೆದೆ ನಾನು ನಿರಾಕರಿಸಿದ್ರೆ ಅಂತ ಒಂದು ಪ್ರತಿಜ್ಞೆ. ಆ ಪ್ರತಿಜ್ಞೆಯಂತೆ ಧರ್ಮರಾಜ ಧೃತರಾಷ್ಟ್ರನಿಗೆ ಹೊರಡ್ತಾನೆ. ಮರುದಿನ ಬೆಳಗ್ಗೆ ಸಭೆಯಲ್ಲಿ ಭೀಷ್ಮಾದಿಗಳು, ವಿದುರ, ಧೃತರಾಷ್ಟ್ರ, ಶಕುನಿ, ದುರ್ಯೋಧನ, ಕರ್ಣ ಎಲ್ಲ ಇದ್ದಾರೆ. ಅವರ ಸಮ್ಮುಖದಲ್ಲಿ ಶಕುನಿ ಧರ್ಮರಾಜನನ್ನು ದ್ಯೂತಕ್ರೀಡೆಗೆ ಆಹ್ವಾನಿಸ್ತಾನೆ. ಅಲ್ಲಿ ಅವನೊಬ್ಬನೇ ದ್ಯೂತಕ್ರೀಡೆಗೆ ಪ್ರವರ್ತನಾಗಿರುವಂಥದ್ದು. ಉಳಿದ 4 ಅದನ್ನು ಸಮ್ಮತಿಸುವುದಿಲ್ಲ. ಭೀಮಸೇನ, ಅರ್ಜುನ, ನಕುಲ, ಸಹದೇವ ಈ 4, ಆಮೇಲೆ ಕುಂತಿ, ದ್ರೌಪದಿ, ವಿದುರ ಇವರಿದ್ದಾರಲ್ಲ, ಇವರನ್ನು ಬಿಟ್ಟು ಉಳಿದವರೆಲ್ಲರಲ್ಲಿಯೂ ಅವತ್ತು ಕಲಿ ಆಕ್ರಮಿಸಿಬಿಟ್ಟಿದ್ದಾನೆ. ಯಾರಿಗೂ ಅಲ್ಲಿ ನಡೀತದ್ದು ತಪ್ಪು ಅಂತ ಕಾಣಲೇ ಇಲ್ಲ. ಭೀಷ್ಮ ದ್ರೋಣಾದಿಗಳಿಗೂ ತಪ್ಪು ಅಂತ ಕಾಣಲಿಲ್ಲ. ಯಾಕೆ ಅಂದರೆ ಅಲ್ಲಿ ಭೀಮಸೇನ, ಅರ್ಜುನ, ನಕುಲ, ಸಹದೇವ, ಕುಂತಿ, ದ್ರೌಪದಿ, ವಿದುರ ಇವರನ್ನು ಹೊರತುಪಡಿಸಿ ಆ ಸಭೆಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲರಲ್ಲಿಯೂ ಕಲಿ ಆಕ್ರಮಿಸಿಬಿಟ್ಟಿದ್ದಾನೆ. ಹಾಗಾಗಿ ಶಕುನಿಯ ಕುತಂತ್ರದ ಈ ಒಂದು ಕಪಟ ದ್ಯೂತಕ್ಕೆ ಬಲಿಯಾಗ್ತಾನೆ ಧರ್ಮರಾಜ. ತನ್ನ ಎಲ್ಲ ಸಂಪತ್ತನ್ನು ಕಳ್ಕೊಂಡ್ಬಿಡ್ತಾನೆ. ಆಮೇಲೆ ನಕುಲ, ಸಹದೇವ, ಕ್ರಮೇಣ ನಕುಲ, ಆಮೇಲೆ ಸಹದೇವ, ಆಮೇಲೆ ಅರ್ಜುನ, ಭೀಮ, ದ್ರೌಪದಿ ಎಲ್ಲರನ್ನು ಪಣವಾಗಿಟ್ಟು ಸೋಲ್ತಾನೆ. ಆಗ ದ್ರೌಪದಿಯನ್ನು ಸಭೆಗೆ ಕರೆತರಲಿಕ್ಕೆ ಸೂತನಿಗೆ ಆದೇಶ ಮಾಡ್ತಾನೆ. ಆದರೆ ಸೂತನ ಮಾತಿನಂತೆ ದ್ರೌಪದಿ ಬರುವುದಿಲ್ಲ. ಅವಳು ರಜಸ್ವಲೆ ಆಗಿರ್ತಾಳೆ, ಬಹಿಷ್ಠೆ ಆಗಿರ್ತಾಳೆ. ಅರಮನೆಯಲ್ಲಿಯೇ ಬಹಿಷ್ಠೆಯಾಗಿ ಏಕವಸ್ತ್ರಧಾರಿಣಿಯಾಗಿ ಗಾಂಧಾರಿಯ ಅಂತಃಪುರದಲ್ಲಿರ್ತಾಳೆ. ಅರಮನೆಯ ಹೊರಗೆ
ಸ್ವಲ್ಪ ದೂರದಲ್ಲಿ ಈ ಜೂಜಾಟ. ಈ ಪ್ರಾತಿಕಾಮಿ ಎನ್ನುವ ದೂತ ಹೋಗಿ ಕರೆದ, ಬರೋದಿಲ್ಲ ಅಂತ ಹೇಳಿದ್ಲು ಅವಳು. ಯಾಕೆಂದರೆ ಅಸೂರ್ಯಂ ಪಶ್ಯ ರಾಜದಾರಾನ್ ಅಂತ ಹೇಳುವ ಹಾಗೆ ಅರಮನೆಯನ್ನು ಬಿಟ್ಟು ಹೊರಗೆ ಯಾವತ್ತೂ ಅಂತಃಪುರ ಸ್ತ್ರೀಯರು ಬರಬಾರದು. ಅದರಲ್ಲಿಯೂ ಗುರು ಹಿರಿಯರು ತುಂಬಿರತಕ್ಕಂತಹ, ರಾಜರಿಂದ ತುಂಬಿರತಕ್ಕಂತಹ ದೊಡ್ಡ ಸಭೆ, ಅಲ್ಲಿಗೆ ನಾನು ಬರೋದು ಸರಿಯಲ್ಲ. ಅದರಲ್ಲಿಯೇ ಅವಳು ರಜಸ್ವಲೆ ಆಗಿದ್ದಾಳೆ, ಆದರೂ ಬರಬೇಕು ಅಂತ. ಯಾಕೆ ಅಂದರೆ ಅವಳು ಈಗ ದಾಸಿ ರಜಸ್ವಲೆಯಾಗಿದ್ದರೂ, ಏಕವಸ್ತ್ರೆಯಾದರೂ, ವಿವಸ್ತ್ರೆಯಾದರೂ ಚಿಂತೆ ಇಲ್ಲ ಅಂತ ಹೇಳ್ತಾನೆ ದುರ್ಯೋಧನ. ನೋಡಿ ಅವನ ಮಾತು ನೋಡಿ. ಆದ್ದರಿಂದ ಹಾಗೆ ಹೇಳಿ ಕಳಿಸ್ತಾನೆ. ಬರೋದಿಲ್ಲ ಅಂತ ಹೇಳುವಂತಾಳೆ ಪ್ರಾತಿಕಾಮಿಗೆ. ಆಮೇಲೆ ಈ ಪಾಪ ಪುರುಷೋತ್ತಮ ಅಂತ ಹೇಳಿದಲ್ಲ, ಸಪಾಪ ಪುರುಷೋತ್ತಮ ಪ್ರಗೃಶ್ಯ ಕೇಶ ಪಕ್ಷಗೆ ಪುರಸ್ವ ಮಾತುರಾನಯತ್ ಸಭಾಂ ಅಯುಗ್ಮವಾಸಸೀಂ. ಪಾಪ ಪುರುಷರಲ್ಲಿ ಅಗ್ರಣರಾಗಿರತಕ್ಕಂತಹ ದುಶ್ಯಾಸನ, ರಜಸ್ವಲೆಯಾಗಿರತಕ್ಕಂತಹ ಏಕವಸ್ತ್ರಧಾರಿಣಿಯಾಗಿರತಕ್ಕಂತಹ ದ್ರೌಪದಿಯನ್ನು ಹಿಡಿದು ತರ್ತಾನೆ. ಆಗ ದ್ರೌಪದಿ ಪ್ರಶ್ನೆ ಮಾಡ್ತಾಳೆ, ಈ ದ್ಯೂತ ಅಧರ್ಮ, ಕ್ಷತ್ರಿಯರಿಗೆ ಈ ದ್ಯೂತ ಇದು ಅಧರ್ಮದಿಂದ ಗೆದ್ದದ್ದು ನಿಜವಾದ ಗೆಲುವಲ್ಲ. ಇಷ್ಟು ಜನ ಹಿರಿಯರಿದ್ದರೂ ಕೂಡ ಯಾರೂ ಧರ್ಮವನ್ನು ಹೇಳೋರಿಲ್ಲ. ಧರ್ಮವನ್ನು ಹೇಳದವರು ವೃದ್ಧರಲ್ಲ. ಜ್ಞಾನ ವೃದ್ಧರಿಲ್ಲದ ಈ ಸಭೆಯಲ್ಲ. ನನ್ನ ಪತಿ ಸೋತರೆ ಸಹಧರ್ಮಿಣಿಯಾದ ನಾನು ಅವರೊಂದಿಗೆ ಕೆಲಸ ಮಾಡಬೇಕು. ನನ್ನ ಪತಿಯ ದಾಸಿಯೇ ಹೊರತು ನಾನು ಬೇರೆಯವರ ದಾಸಿ ಅಲ್ಲ ಅಂತ ದ್ರೌಪದಿ ಹೇಳ್ತಾಳೆ. ಹೇಳಿದಾಗ ಯಾರೂ ಏನೂ ಮಾತಾಡೋದಿಲ್ಲ. ಸಮಾಹೃತ ರಜಸ್ವಲ ಜಗಾದ ಭೀಷ್ಮಪೂರ್ವಕಾನ್ ಅಧರ್ಮ ಏಷ ವಾರ್ಯತೆ ನಧರ್ಮಿಭಿ ಭವದ್ವಿಧೈ. ನನ್ನನ್ನು ಈ ರೀತಿ ಎಳ್ಕೊಂಬಂದದ್ದನ್ನು ನೀವು ಯಾರೂ ಪ್ರಶ್ನಿಸ್ತಾ ಇಲ್ಲ ಯಾಕೆ ಅಂತ ಭೀಷ್ಮಾದಿಗಳನ್ನು ಆಕ್ಷೇಪಿಸ್ತಾಳೆ. ಇದು ಅಧರ್ಮ. ನಿಮ್ಮಂತಹ ಧಾರ್ಮಿಕರು ಇದನ್ನು ಯಾಕೆ ತಡಿತಾ ಇಲ್ಲ? ಮೋಹದಿಂದ ತುಂಬಿರತಕ್ಕಂತಹ ಈ ಜೂಜಿನಲ್ಲಿ ಗೆದ್ದ ಮಾತ್ರಕ್ಕೆ ನ್ಯಾಯವಾಗಿ ಗೆದ್ದ ಹಾಗ ಈ ಜೂಜನ್ನು ಧರ್ಮಕಾರ್ಯ ಅಂತ ಯಾರು ಬಲ್ಲವರು ಹೇಳುವುದಿಲ್ಲ. ನಹಿ ದ್ಯೂತಂ ಧರ್ಮ್ಯಮಾಹುಹು ವಿಶೇಷೇಣ ಚ ಭೂಭುಜಾಂ. ಅದರಲ್ಲಿ ರಾಜರಿಗೆ, ಕ್ಷತ್ರಿಯರಿಗೆ ಇದು ಸರ್ವಥಾ ಧರ್ಮ ಅಲ್ಲ. ಈ ರೀತಿಯಾಗಿ ಹೇಳ್ತಾ, ಯಾರು ಧರ್ಮವನ್ನು ಹೇಳೋದಿಲ್ಲವೋ ಅವರು ಜ್ಞಾನಿ ಅನಿಸೋದಿಲ್ಲ. ಜ್ಞಾನಿ ಇಲ್ಲದ ಈ ಸಭೆ, ಇದನ್ನು ಸಭೆ ಅಂತ ತಿಳಿದವರು ಹೇಳಲ್ಲ. ಕಥಂ ದ್ಯೂತೆ ಜಿತಾಚಾಹಂ ಅಜಿತೇ ಸ್ವಪತವು ಸ್ಥಿತೆ. ನನ್ನ ಪತಿಯೇ ಪರಾಜಿತನಾಗಿಲ್ಲ. ಇದು ಮೋಸದಿಂದ ಗೆದ್ದಿರುವಂಥದ್ದು, ನಿಜವಾದ ಗೆಲುವಲ್ಲ ಇದು. ಹೀಗೆ ನನ್ನ ಪತಿಯೇ ಪರಾಜಿತನಾಗಿಲ್ಲ. ಕಥಂ ದ್ಯೂತೆ ಜಿತಾಚಾಹಂ ಅಜಿತೇ ಸ್ವಪತವು ಸ್ಥಿತೆ. ನನ್ನ ಪತಿಯಾಗಿರ್ತಕ್ಕಂಥ ಧರ್ಮರಾಜನೇ ಪರಾಜಿತನಾಗಿಲ್ಲ. ಹೀಗಿರುವಾಗ ನಾನು ಹೇಗೆ ಪರಾಜಿತರಾಗ್ತೇನೆ? ನನ್ನ ಪತಿ ದಾಸನಾದಾಗಲೂ ಕೂಡ ಪತ್ನಿಯಾಗಿ ನಾನು ಅವನ ದಾಸಿ ಹೊರತು ಉಳಿದವರ ದಾಸಿ ನಾನು ಆಗುವುದಿಲ್ಲ. ದಾಸಿತ್ವಮ್ಮೆ ಪೃಥಗ್ ನ ಸ್ಯಾತ್ ಜಿತೇಪಿ ಚ ಪತೌ ತತಃ. ನಾನು ನನ್ನ ಯುಧಿಷ್ಠಿರನ ಸಹಧರ್ಮಿಯಾದ್ದರಿಂದ ನಾನು ಅವರ ದಾಸಿ ಅಷ್ಟೇ ಹೊರತು ನಾನು ಅವರೊಂದಿಗೆ ಕೆಲಸ ಮಾಡುವಂಥದ್ದು ನನ್ನ ಪತಿಯ ದಾಸಿಯ ಹೊರತು ಬೇರೆಯವರ ದಾಸಿ ಅಲ್ಲ ಅಂತ ಹೀಗೆಲ್ಲ ಪ್ರಶ್ನಿಸ್ತಾಳೆ. ಆಗ ಯಾರೂ ನೋಡಿ ಮಾತಾಡೋದಿಲ್ಲ. ಯಾಕೆಂದ್ರೆ ದುರ್ಯೋಧನ ಪ್ರತಿಪಂಭಿ ನ ಕಶ್ಚಿತ್ ಅಶಕತ್ತದ. ದುರ್ಯೋಧನ ವಿರೋಧ ಕಟ್ಟಿಕೊಳ್ಳಿಕ್ಕೆ ಯಾರಿಗೂ ಆಗ್ತಿಲ್ಲ. ಕೊನೆಗೆ ವಿದುರ ಹೇಳ್ತಾನೆ, ಉವಾಚ ವಿದುರಾಹ ತತ್ರ ನ ಧರ್ಮೋಯ ಮಿತಿ ಸ್ಫುಟಂ. ಇದು ಧರ್ಮ ಅಲ್ಲ. ನತಸ್ಯ ವಾಕ್ಯಂ ಜಗ್ರಾಹ ಧೃತರಾಷ್ಟ್ರ ಸಹ ಆತ್ಮಜಃ. ಧೃತರಾಷ್ಟ್ರನಿಗೆ ಬೋಧನೆ ಮಾಡಿದ, ಇದು ಸರಿಯಲ್ಲ,
ಇದು ನಿನ್ನ ಮಕ್ಕಳು ಮಾಡ್ತಾ ಇರೋದು ಸರಿಯಲ್ಲ ಅಂತ ಧರ್ಮಬೋಧನೆ ಮಾಡಿದರೆ ಧೃತರಾಷ್ಟ್ರನಾಗಲಿ ಅವನ ಮಕ್ಕಳಾಗಲಿ ಇವನ ಮಾತನ್ನು ಕೇಳಲೇ ಇಲ್ಲ. ಅಂತಹ ಸ್ಥಿತಿ. ನತಸ್ಯ ವಾಕ್ಯಂ ಜಗ್ರಾಹ ಧೃತರಾಷ್ಟ್ರ ಸಹಾತ್ಮಜ ಊರ್ಧ್ವಬಾಹು ಸಚುಕ್ರೋಶ ದೇವಾನಾಂ ಖ್ಯಾಪಯಂ ಸದಾ. ಎರಡೂ ತೋಳುಗಳನ್ನು ಮೇಲಕ್ಕೆತ್ತಿ ದೇವತೆಗಳ ಸಾರಿ ಹೇಳ್ತಾ ಇದ್ದಾನಂತೆ, ಇಲ್ಲಿ ಬಹಳ ಅನ್ಯಾಯ ಆಗ್ತಾ ಇದೆ. ಯಾರಿಗೆ ಹೇಳಿಲ್ಲ ನಾನು? ನನ್ನ ಮಾತನ್ನು ಯಾರೂ ಕೇಳ್ತಾ ಇಲ್ಲ. ಅವರನ್ನು ಶಿಕ್ಷಿಸ್ತಕ್ಕಂತಹ ಶಕ್ತಿ ನನ್ನಲ್ಲಿಲ್ಲ. ಓ ದೇವತೆಗಳೇ, ನೀವಾದರೂ ಹೇಳಿ, ನೀವಾದರೂ ಇವಳ ಮಾತನ್ನು ಕೇಳಿ ಅಂತ ಎರಡೂ ಕೈಗಳನ್ನೆತ್ತಿ ಕೂಗಿ ಹೇಳ್ತಾನಂತೆ. ಅಧರ್ಮೋ ಹಿ ಮಹಾನೇತಾಂ ಸಭಾಂ ಆಕ್ರಮ್ಯ ತಿಷ್ಠತಿ ಅಂತಲ್ಲ ಹೇಳ್ತಾನೆ. ಆ ಸಂದರ್ಭದಲ್ಲಿ ವಿಕರ್ಣ ಅಂತ ಇವನೊಬ್ಬ ಕೌರವರಲ್ಲಿ ಒಬ್ಬ, ಅವನು ಕೆಟ್ಟವನೇ, ಮಹಾಪಾಪಿ ಅವನು. ಆದರೂ ಕೂಡ ನಾನೊಬ್ಬ ಧರ್ಮಿಷ್ಠ ಅಂತ ತೋರಿಸ್ಕೊಳ್ಳಿಕ್ಕೆ ಸ್ವಲ್ಪ ವಿದುರನ ಮಾತಿಗೆ ಸಂವಾದಿಯಾಗಿ ಹೇಳ್ತಾನೆ, ಇದು ಅಧರ್ಮ ಅಂತ ಹೇಳ್ತಾನೆ. ಆದರೆ ಅವನನ್ನು ಕರ್ಣ ಬಾಯಿ ಮುಚ್ಚಿಸಿ ಕೂಡಿಸ್ತಾನೆ. ಅಧರ್ಮ ಏವಾಯಂ ಇತಿ ಕರ್ಣ ಅಥೈನಂ ಅಭರ್ಸಯತೆ. ನಿನಗೇ ಗೊತ್ತು, ಚಿಕ್ಕವನು ನಿನಗೇ ಗೊತ್ತಿದೆ, ಕೂತ್ಕೋ ಸುಮ್ಮನೆ ಅಂತ ಕೂಡಿಬಿಡ್ತಾನೆ. ಹಾಗಾಗಿ ಯಾರೂ ಮಾತಾಡಲಿಲ್ಲ. ವಿದುರ ಅಸಹಾಯಕ, ಅವನ ಮಾತನ್ನು ಯಾರೂ ಕೇಳಲಿಲ್ಲ. ಹಾಗಾಗಿ ದ್ರೌಪದಿಯ ಈ ಒಂದು ಮಾತನ್ನು ಯಾರೂ ಆಲಿಸುವವರೇ ಇಲ್ಲ. ಧೃತರಾಷ್ಟ್ರ, ದುರ್ಯೋಧನ ಯಾರೂ ವಿದುರನ ಮಾತನ್ನು ಕೇಳಲಿಲ್ಲ. ದೇವತೆ ಒಂದು ಬೊಬ್ಬಿಟ್ಟ, ದ್ರೌಪದಿ, ಧರ್ಮ ಮಾರ್ಗ ನೀನು ಗೆಲ್ಲಲ್ಪಟ್ಟಿಲ್ಲ, ಇದು ಮಹಾ ಅಧರ್ಮ. ಆಗ ಭೀಮ ಅಂತಾನೆ, ಏನು ಹೇಳ್ತಾನೆ, ಯುಧಿಷ್ಠಿರನ ಕೈ ಸುಡಬೇಕು ಅಂತ. ನಕುಲ, ಅಗ್ನಿ ತೆಗೆದುಕೊಂಡು ಬಾ. ಈ ದ್ರೌಪದಿಯನ್ನು ಪಣವಾಗಿಟ್ಟಿದ್ದಾನಲ್ಲ ಇವನ ಕೈ ಸುಡಬೇಕು ಅಂತ ಗರ್ಜಿಸ್ತಾನೆ. ಹೆದರಿಕೆ ಆಯಿತು ಅರ್ಜುನನಿಗೆ. ಅರ್ಜುನ ಹೇಳ್ತಾನೆ, ಅಣ್ಣ, ಅವನು ಜ್ಯೇಷ್ಠ, ಹಿರಿಯ, ಅವನು ಸೇರಿ ಹೀಗೆ ನಡ್ಕೋಬಾರ್ದು ಅಂತ ನೆನೆಸ್ಕೊಳ್ತಾನೆ. ಆಗ ಭೀಮ ಹೇಳ್ತಾನೆ, ಅರ್ಜುನ ಅಣ್ಣ, ಹೌದು ಅವನು ಅಣ್ಣ, ಆದರೆ ಉತ್ತಮರೂ ಕೂಡ ಅಪರಾಧ ಮಾಡಿದರೆ ಅವರಿಗೆ ದಂಡನೆ ಮಾಡಬೇಕು. ಹೇಗೆ ದಂಡನೆ ಅಂದರೆ, ನಾನೇನು ಅಗ್ನಿಯಿಂದ ಅವನ ಕೈ ಸುಡಲ್ಲ. ಉತ್ತಮರು ಅಪರಾಧ ಮಾಡಿದರೆ ವಾಗ್ದಂಡನೆ ಮಾಡಬೇಕಂತೆ. ಅಷ್ಟಕ್ಕೆ ನಾನು ಹೇಳಿದ್ದೇನೆ ಹೊರತು ಗಾಬರಿ ಆಗಬೇಡ ಅಂತಾನೆ. ಉತ್ತಮೇ ವಚಸಾ ಶಿಕ್ಷಾ, ಮಧ್ಯಮೇ ಅರ್ಥ ಅಪಹಾರಣಂ, ಅಧಮೇ ದೇಹದಂಡಶ್ಚ ತಸ್ಮಾದ್ ವಾಚ್ಯೋ ಯುಧಿಷ್ಠಿರ. ನಾನು ಯುಧಿಷ್ಠಿರನಿಗೆ ಹೀಗೆ ನಾನು ಬೈದು ಯಾಕೆ ಅಂದರೆ, ದೊಡ್ಡವರು ತಪ್ಪು ಮಾಡಿದರೆ ಅವರಿಗೆ, ಉತ್ತಮರಿಗೆ ಮಾತಿನಿಂದಲೇ ಶಿಕ್ಷೆ, ಮಧ್ಯಮರಿಗೆ ಅವರ ಧನವನ್ನು ತಪ್ಪು ಮಾಡಿದರೆ ಅವ್ರಿಗೆ ಫೈನ್ ಹಾಕಬೇಕು, ಧನಾಪಹಾರ. ಅಧಮರಾಗಿದ್ದರೆ ಅವರಿಗೆ ಜೈಲು ಶಿಕ್ಷೆ. ಆದ್ದರಿಂದ ನಾನು ಯುಧಿಷ್ಠಿರನಿಗೆ ಮಾತಿನಿಂದ ಹೇಳಬೇಕು, ಮಾತಿನಿಂದ ಹೇಳ್ತಾ ಇದ್ದೇನೆ. ಆಗ ನಾನೇನು ಅವನ ಕೈಯನ್ನು ಸುಡುವುದಿಲ್ಲ. ಆದರೆ ಈ ಜೂಜುಕೋರರು, ಜೂಜಾಟ ಆಡಿದ್ಯಾ ನೀನಿವತ್ತು, ಜೂಜುಕೋರರು ನೋಡು, ಎಂತಹ ಕಷ್ಟ ಸ್ಥಿತಿ ಬರಲಿ ತಮ್ಮ ವೇಶ್ಯೆಯರನ್ನು ಪಣಕ್ಕೆ ಇಡೋದಿಲ್ಲ. ಅಂಥದ್ದು ನೀನು ನಿನ್ನ ಪಟ್ಟದ ರಾಣಿಯನ್ನು ಪಣಕ್ಕಿಟ್ಟಿದ್ದೀಯಲ್ಲ, ಅದಕ್ಕೆ ಸುಡಬೇಕಾದ್ರೆ ನಿನ್ನ ಕೈಗಳನ್ನು ಅಂತ ಹೇಳಿದ. ಸಹದೇವನಿಗೆ ಆಜ್ಞೆ ಮಾಡಿದ. ಅರ್ಜುನ ಹೇಳಿದ, ಮನ್ನಿಸಿಬಿಡವನನ್ನು ಅಂತ. ಆಗ ಭೀಮ ಸುಮ್ಮನೆ ಆಗ್ತಾನೆ. ಧರ್ಮರಾಜನ ವಿಷಯದಲ್ಲಿ ನಾನು ಹಾಗೆಲ್ಲ ಮಾಡಲ್ಲ, ಸುಮ್ಮನೆ ಗಾಬರಿಗೆ
ಗಾಬರಿ ಆಗಬೇಡಿ, ಉತ್ತಮರಿಗೆ ವಾಗ್ದಂಡನೆ ಮಾಡಬೇಕು ಅಂತ ನಾನು ಹಾಗೆ ಹೇಳಿದೆ ಅಷ್ಟೇ ಅಂಥೇಳಿ ಸಮಾಧಾನ ಮಾಡ್ತಾನೆ. ಅಷ್ಟೊತ್ತಿಗೆ ಕರ್ಣ ಇದ್ದಾನಲ್ವ, ಕರ್ಣ ಮಹಾಕಂತ್ರಿ ಅವನು. ಕರ್ಣ ದ್ರೌಪದಿ ಹೇಳ್ತಾನೆ, ನೀನು ಪತಿರಹಿತಳಾಗಿದ್ದೀಯಾ, ದುರ್ಯೋಧನ ಮನೆಗೆ ಹೋಗು ಅಂತ ಹಂಗಿಸಿ. ದುರ್ಯೋಧನ ಹೇಳ್ತಾನೆ, ಪಾಂಡವರಲ್ಲೇ ಪರಸ್ಪರ ವಿರೋಧ ಹುಟ್ಟಿಸಬೇಕು. ಏನು ಹೇಳ್ತಾನೆ ನೋಡು, ಈ ಧರ್ಮರಾಜನೊಬ್ಬ ನಿನ್ನೆಲ್ಲ ದುಃಖಕ್ಕೆ ಕಾರಣ, ತನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಕಾರಣ ಯಾವತ್ತೂ ಹೊರಗಿನವ, ಈ ವಿಷಯದಲ್ಲಿ ಮಾತಾಡಬೇಕಾಗಿರಲಿಲ್ಲ. ದ್ರೌಪದಿ ಹತ್ರ ಅವನಿಗೇನು ಮಾತು? ಅವಳಿಗೆ ಹೇಳಿದ, ನೀನು ಪತಿರಹಿತಳಾಗಿದ್ದೀಯಾ, ದುರ್ಯೋಧನ ಮನೆಗೆ ಹೋಗು ಅಂತ. ದುರ್ಯೋಧನ ಹೇಳಿದ, ಇಷ್ಟೆಲ್ಲ ಆದದ್ದು ಈ ಧರ್ಮರಾಜ ಒಬ್ಬನಿಂದ, ಇವನಿಂದಲೇ ಇಷ್ಟೆಲ್ಲ ದುಃಖ ಆಗಿರುವಂಥದ್ದು. ಉಳಿದ ಪಾಂಡವರು ಅಥವಾ ಭೀಮಾರ್ಜುನರು ಅಥವಾ ಭೀಮೊಬ್ಬನಾದರೂ ಕೂಡ ಈ ಧರ್ಮರಾಜ ನೋಡು ನಮಗೆ ಪೂಜನಲ್ಲ ಅಂತ ಹೇಳಿಬಿಡಲಿ, ನಿನ್ನ ನಾನು ಬಿಟ್ಬಿಡ್ತೇನೆ ಅಂತ. ಅಂದರೆ ಹೇಳಲ್ಲ, ಭೀಮ ಯಾವತ್ತೂ ಹೇಳಲ್ಲ. ಭೀಮನಿಗೆ ತುಂಬ ಗೌರವ ಇದೆ ಧರ್ಮರಾಜನ ಮೇಲೆ. ಆದರೆ ಧರ್ಮರಾಜನ ಕೈ ಸುಡಬೇಕು ಅಂತ ಹೇಳಿದ್ನಲ್ಲ, ಹೇಳಿದ್ದಕ್ಕೆ ಇವರಿವರಲ್ಲಿ ಒಂದು ವಿರೋಧವನ್ನು ಹುಟ್ಟಿಸಬೇಕು ಅನ್ನೋ ಉದ್ದೇಶಕ್ಕೆ ಹೇಳ್ತಾನೆ ದುರ್ಯೋಧನ. ನಿನ್ನ ದುಃಖಕ್ಕೆ ಕಾರಣ ಯಾರು? ಈ ಧರ್ಮರಾಜ ಒಬ್ಬನೇ. ಈ ಉಳಿದ ಪಾಂಡವರಾಗಲಿ ಅಥವಾ ಭೀಮಾರ್ಜುನರಾಗಲಿ ಅಥವಾ ಭೀಮ ಒಬ್ಬನೇ ಆಗಲಿ, ಈ ಧರ್ಮರಾಜ ನಮಗೆ ಪೂಜ್ಯನಲ್ಲ ಅಂತ ಹೇಳಿಬಿಡಲಿ, ನಿನ್ನ ನಾನು ಬಿಟ್ಬಿಡ್ತೇನೆ ಅಂತ ಹೇಳ್ತಾನೆ. ಆಗ ಗೊತ್ತು, ಹಾಗೆ ಹೇಳೋದಿಲ್ಲ ಅಂತ ಗೊತ್ತು. ಭೀಮಸೇನ ಎದ್ದು ನಿಂತ್ಕೊಂಡು ಹೇಳ್ತಾನೆ, ಭೀಮ ಹೇಳ್ತಾನೆ, ಇತ್ಯುಕ್ತ ಊಚೆ ಪವಮಾನಸೂನು ಪೂಜ್ಯೋಸ್ಮಾಕಂ ಧರ್ಮಜ ಸಂಶಯೋನ ಗುರುಶ್ಚಾಹಂಬೋ ಅಖಿಲಾನಾಂ ಯತೋ ಹಿ ಬಲಜ್ಯೇಷ್ಠಂ ಕ್ಷತ್ರಮಾಹುರ್ಮಹಾಂತಹ. ನಾನು ಧರ್ಮರಾಜ ನಮಗೆ ಪೂಜ್ಯನಲ್ಲ ಅಂತ ಹೇಳ್ತೇನೆ ಅಂತ ನೀನು ಆಲೋಚನೆ ಮಾಡಬೇಡ ದುರ್ಯೋಧನ. ನಮ್ಮ ಎಲ್ಲರಿಗೂ ಕೂಡ ನಿಸ್ಸಂದೇಹವಾಗಿ ಧರ್ಮರಾಜ ಪೂಜ್ಯ, ಖಂಡಿತವಾಗಿಯೂ ಸಂಶಯವಿಲ್ಲ. ಯಾಕೆಂದರೆ ನಾನು ನಿಮ್ಮೆಲ್ಲರಿಗೂ ಗುರು, ಹಿರಿಯ. ಯಾಕೆಂದರೆ ಬಲಿಷ್ಠರೇ ಯಾವತ್ತೂ ಕ್ಷತ್ರಿಯರಲ್ಲಿ ಹಿರಿಯರು ಅಂತ ದೊಡ್ಡವರು ಹೇಳ್ತಾರೆ. ಬಲಜ್ಯೇಷ್ಠಂ ಕ್ಷತ್ರ ಮಾಹುರ್ಮಹಾಂತಹ. ಬಲದಲ್ಲಿ ಯಾರು ಶ್ರೇಷ್ಠರೋ ಅವರೇ ನಿಜವಾದ ಹಿರಿಯರು ಅಂತ ಹೇಳ್ತಾರೆ. ನನ್ನ ಬಲಜ್ಯೇಷ್ಠತೆಯಲ್ಲಿ ಸಂದೇಹವಿದ್ದರೆ ಆ ಎಲ್ಲ ವೀರರು ಎದ್ದು ನಿಲ್ಲಲಿ. ನಮ್ಮ ಎಲ್ಲರಿಗೂ ಪಾಂಡವರಿಗೆ ನಿಸ್ಸಂದೇಹವಾಗಿ ಧರ್ಮರಾಜ ಪೂಜ್ಯ. ನಾನು ನಿಮ್ಮೆಲ್ಲರಿಗೂ ಗುರು, ನಿಮ್ಮೆಲ್ಲರಿಗೂ ಹಿರಿಯ ನಾನೇ. ಯಾಕೆಂದರೆ ಬಲಿಷ್ಠರಿಗೆ ಕ್ಷತ್ರಿಯರಲ್ಲಿ ಯಾರು ಬಲಿಷ್ಠರು ಅವರೇ ಹಿರಿಯರು ಅಂತ ಹೇಳ್ತಾರೆ. ನನ್ನ ಬಲಜ್ಯೇಷ್ಠತೆಯಲ್ಲಿ ನಿಮಗೆ ಸಂದೇಹ ಇದ್ದರೆ ಎಲ್ಲ ವೀರರು ಎದ್ದು ನಿಂತುಕೊಳ್ಳಿ. ನಿಮ್ಮ ನಿಮ್ಮ ಅನುಬಂಧಿಗಳ ಎಲ್ಲರ ತಲೆಯನ್ನು ಕೂಡ ನಾನು ನನ್ನ ಪಾದ ತಲದಿಂದ ಹೊಸಕ್ಕೆ ಹಾಕಿಬಿಡ್ತೇನೆ ಅಂತ ಸಿಂಹಗರ್ಜನೆ ಮಾಡ್ತಾನೆ. ಇಡೀ ಸಭೆ ಒಂದು ಸಲ ಭಯದಿಂದ ನಡುಗಿ ಹೋಗುತ್ತೆ. ಯಾರೂ ಮಿಸುಗಾಡಲಿಲ್ಲ. ಯಾವ ದುರ್ಯೋಧನ ಸ್ವರವೂ ಇಲ್ಲ, ಕರ್ಣನ ಸ್ವರವೂ ಇಲ್ಲ. ವಿದುರ ಹೇಳ್ತಾನೆ. ಆವಾಗ ವಿದುರ ಹೇಳ್ತಾನೆ, ನೀನು ಹೇಳಿದ್ದೆಲ್ಲ ಸತ್ಯ ಭೀಮ, ಎಲ್ಲವನ್ನು ಸಹಿಸ್ಕೋ ಅಂತ ಎರಡೂ ಕೈ ಹಿಡಿದು ಕೂಡಿಸ್ಬಿಡ್ತಾನೆ ಭೀಮನನ್ನು. ಇಲ್ಲಿಯವ್ರು ಏನಾಗ್ತದೆ ಗೊತ್ತಿಲ್ಲ. ಮತ್ತು ಧರ್ಮರಾಜ ಭೀಷ್ಮಾದಿಗಳ ಮಾತಿಗೆ ಗೌರವ ಕೊಡಲಿಕ್ಕೋಸ್ಕರ ಭೀಮ ದುರ್ಯೋಧನಾದಿಗಳನ್ನು ಕೊಲ್ಲಲಿಲ್ಲ. ಅವರಿನ್ನೂ ಇರಬೇಕು, 13 ವರ್ಷ ಇರಬೇಕು. ಅವರು 13 ವರ್ಷ ಇದ್ದು ಅವರಿನ್ನೂ ಪಾಪ ಪರಿಪಾಕ ಆಗಬೇಕು. ಅದು ಭಗವಂತನ ಸಂಕಲ್ಪ. ಹಾಗಾಗಿ ದುರ್ಯೋಧನಾದಿಗಳ ಪಾಪ ಹೆಚ್ಚಾಗಲಿ ಅಂತ ದುರ್ಯೋಧನಾದಿಗಳನ್ನು ಕೊಲ್ಲಲಿಲ್ಲ. ಇನ್ನೂ 13 ವರ್ಷ ಕಾಲ ಅವರು ವಿಷ್ಣು ವೈಷ್ಣವರ ದ್ವೇಷ ಮಾಡಲಿ, ಆ ಮೂಲಕ ದುರ್ಯೋಧನಾದಿಗಳ ಪಾಪ ಹೆಚ್ಚಲಿ ಅಂತ ಆ ಉದ್ದೇಶದಿಂದ ಭೀಮ ಸುಮ್ಮನೆ ಆದನೇ ಹೊರತು
ಇದು ಕೇವಲ ಗರ್ಜನೆ ಅಲ್ಲ, ಆ ಸಾಮರ್ಥ್ಯ ಇಲ್ಲ ಅಂತ ಅಲ್ಲ. ವಿದುರನ ಮಾತಿಗೆ ಬೆಲೆ ಕೊಟ್ಟ. ಹಾಗೂ ಈ ದುರ್ಯೋಧನಾದಿಗಳು ಇನ್ನೂ 13 ವರ್ಷಗಳ ಕಾಲ ವಿಷ್ಣು ವೈಷ್ಣವರ ದ್ವೇಷ ಮಾಡಬೇಕು. ಅದಕ್ಕೋಸ್ಕರ ಭೀಮ ಮಾತಾಡಲಿಲ್ಲ, ಸುಮ್ಮನೆ ಆದ. ಆಗ ಭೀಮಸೇನ ಎದುರಿಗೇ ದುರ್ಯೋಧನ ದ್ರೌಪದಿ ತನ್ನ ತೊಡೆಯನ್ನು ತೋರಿಸಿ ಇಲ್ಲಿ ಕೂಡ್ಬಾ ಅಂತ ಸೂಚಿಸ್ತಾನೆ. ಆಗ ಭೀಮನಿಗೆ ಮತ್ತೆ ಸಿಟ್ಟು ಬರುತ್ತೆ. ತದಾ ದುರ್ಯೋಧನೋ ಪಾಪಃ ಭೀಮಸೇನ ಸ ಪಶ್ಯತಃ ಊರುಂ ಸಂದರ್ಶಯಾಮಾಸ ಕೃಷ್ಣಾಯ ಭೀಮ ಆಹತಂ ತವೋರುಮೇನಂ ಗದಯೋರು ವೇಗಯ ವಿಭೇತ್ಸೆ ಇತ್ಯೇವ ಪುನಃ ಸುಯೋಧನಃ ಊಚೇ ನಾಣ್ಯದ್ಭವತಾಮಸ್ತಿ ವಿತ್ತಂ ದ್ಯೂತೆ ಕೃಷ್ಣಂ ಸ್ಥಾಪಯಧ್ವಂ ಪಣಾಯ. ಆಗ ಕೋಪಗೊಂಡಂಥ ಭೀಮ, ನನ್ನ ಗದೆಯಿಂದಲೇ ನಿನ್ನ ತೊಡೆ ಮುರಿತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಆಗ ದುರ್ಯೋಧನ ಧರ್ಮರಾಜನ ಹೇಳ್ತಾನೆ, ನಿನ್ನ ಸಂಪತ್ತೆಲ್ಲ ಮುಗಿಯಿತು, ಉಳಿದವನು ಕೃಷ್ಣ ಒಬ್ಬನೇ, ಎಲ್ಲ ಆಯಿತು, ದ್ರೌಪದಿ ಆಯಿತು, ಎಲ್ಲ ಆಯಿತು, ಕೃಷ್ಣ ಒಬ್ಬನೇ ಇರುವುದಿನ್ನ, ಅವನನ್ನು ಪಣಕ್ಕಿಡು ಅಂದಾಗ ಭೀಮಸೇನನಿಗೆ ಮತ್ತೆ ಕೋಪ ಬರ್ತದೆ. ಪರಮಾತ್ಮನೇ ಅವನ ಅವಮಾನ ಮಾಡಿದರೆ ಅದನ್ನು ಯಾವತ್ತೂ ಸಹಿಸ್ಕೊಳ್ಳೋದಿಲ್ಲ. ಕೃಷ್ಣನ ಪಣಕ್ಕಿಡಬೇಕು ಅಂತ ಹೇಳಿದಾಗ ಮತ್ತೆ ಎದ್ದು ನಿಂತ್ಕೊಂಡ ಭೀಮಸೇನ. ಶ್ರೀಹರಿಯ ಅವಮಾನ ಮಾಡಿದರೆ ನಿನ್ನ ನೆಲಕ್ಕೆ ಹಾಕಿ ನಿನ್ನ ತಲೆಯನ್ನು ತುಳಿದು ಮರ್ದನ ಮಾಡ್ತೇನೆ ಅಂತಂದ ಕೋಪದಿಂದ. ಯಾರು ಪರೋಕ್ಷವಾಗಿಯೂ ಹರಿಯನ್ನು ನಿಂದಿಸಬಾರದು. ಯಾರು ಪರೋಕ್ಷವಾಗಿಯೂ ಹರಿಯನ್ನು ನಿಂದಿಸ್ತಾರೋ ಅವರನ್ನು ನಾನು ಕೊಲ್ತೇನೆ ಅಂತ ಭೀಮ ಪ್ರತಿಜ್ಞೆ ಮಾಡ್ತಾನೆ. ಈ ಬಾರಿಯೂ ಭೀಮ ದುರ್ಯೋಧನ ಪಾಪ ವೃದ್ಧಿಯಾಗಲಿ ಅಂತ ಕೊಲ್ಲದೆ ಸುಮ್ಮನಾದ. ಅಷ್ಟಕ್ಕೆ ನಿಲ್ಲ, ಕರ್ಣ ದ್ರೌಪದಿನ ಕರೆದ. ರಾಜನಾದ ದುರ್ಯೋಧನ ಮನೆಗೆ ಹೋಗು, ನಿನ್ನ ಪಾಲಿಗೆ ಪಾಂಡವರು ಇಲ್ಲ ಅಂದ. ಮತ್ತೆ ಭೀಮಸೇನನಿಗೆ ಸಿಟ್ಟು ಬಂತು. ಆಗ ಅರ್ಜುನ ಎದ್ದು ನಿಂತ್ಕೊಂಡ. ಭೀಮ ಅರ್ಜುನ ಇಬ್ಬರು ಎದ್ದು ನಿಂತ್ಕೊಂಡ್ರು. ಧರ್ಮರಾಜ ಮತ್ತು ಅವಿಬ್ಬರನ್ನು ತಡೆದು ಕೂಡಿಸಿದ. ಆಗ ದುರ್ಯೋಧನ ಹೇಳ್ತಾನೆ ದುಶ್ಯಾಸನಿಗೆ, ಇವರೆಲ್ಲ ಸೋತಿದ್ದಾರೆ, ಇವರ ವಸ್ತ್ರನೆಲ್ಲ ಕಳಚು, ಇವರ ಪಿತಾಂಬರಗಳನ್ನೆಲ್ಲ ಕಳಚು, ಇವರು ನಾರು ಬಡೆ ಉಟ್ಕೊಳ್ಬೇಕು ಇವರು. ಆಗ ದುಶ್ಯಾಸನ ಪಾಂಡವರ ಹತ್ತಿರ ಹೋಗ್ತಾ ಇರಬೇಕಾದ್ರೆ ಪಾಂಡವರೇ ತಮ್ಮ ತಮ್ಮ ರಾಜವೇಷದ ವಸ್ತ್ರಗಳನ್ನು ಕಳಿಸಿಕೊಡ್ತಾರೆ. ಈ ಕೌರವರ ಒಂದು ಅಶಿಷ್ಟತೆಯನ್ನು ಎತ್ತಿ ತೋರಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ಪಾಂಡವರೆಲ್ಲ ಸಹಿಸ್ತಾ ಇದ್ದಾರೆ, ಸುಮ್ಮನೆ ಕೂತ್ಕೊಂಡಿದ್ದಾರೆ. ಇನ್ನು ದ್ರೌಪದಿಯ ವಸ್ತ್ರ ಸೆಳೆಯಬೇಕು, ದುಶ್ಯಾಸನಿಗೆ ಆಜ್ಞೆ ಮಾಡಿದ. ದುಶ್ಯಾಸನ ದ್ರೌಪದಿಯ ವಸ್ತ್ರ ಎಳೆದ. ಆಗ ಭೀಮಸೇನ ಎದ್ದು ನಿಂತ್ಕೊಂಡು ಹೇಳ್ತಾನೆ, ಜಗತ್ತಿಗೆ ಗೊತ್ತಾಗುವ ಹಾಗೆ ಹೇಳ್ತಾನೆ, ಜಗತ್ತೇ ತಿಳಿಬೇಕು. ಆ ರೀತಿಯಲ್ಲಿ ದುಶ್ಯಾಸನ ಎದೆ ಸೀಳಿ ರಕ್ತ ಕುಡಿತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಆಗ ದ್ರೌಪದಿ ವಿಶೇಷವಾಗಿ ಕೃಷ್ಣನ ಸ್ಮರಿಸ್ತಾಳೆ. ಕೃಷ್ಣನ ಅನುಗ್ರಹದಿಂದ ದುಶ್ಯಾಸನ ಒಂದು ಸೀರೆಯನ್ನು ಎಳೆಯುವಷ್ಟರಲ್ಲಿ ದ್ರೌಪದಿ ದೇಹದಲ್ಲಿ ಮತ್ತೊಂದು ದಿವ್ಯವಾದ ಬಂಗಾರದ ಹಾಗಿರ್ತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥ ಸೀರೆ ಇರ್ತಾಯಿತ್ತು. ದುಶ್ಯಾಸನ ಸೀರೆಯನ್ನು ಎಳೆದು ಆಯಾಸದ ಬೆವರಿ ಕುಸಿದು ಕೂತ್ಬಿಡ್ತಾನೆ. ಮುಂದೆ ನೋಡ್ತಾರೆ, ವಸ್ತ್ರದ ರಾಶಿ ಬೆಟ್ಟದ ಹಾಗೆ ಬಿದ್ದಿದೆ. ಆಗ ದ್ರೌಪದಿ ಪ್ರತಿಜ್ಞೆ ಮಾಡ್ತಾಳೆ, ಈ ದುರ್ಯೋಧನನನ್ನು ಭೀಮ ಕೊಲ್ತಾನೆ, ಕರ್ಣನನ್ನು ಅರ್ಜುನ ಕೊಲ್ತಾನೆ, ಕಪಟ ದ್ಯೂತದ ರೂವಾರಿಯಾಗಿರ್ತಕ್ಕಂತಹ ಈ ಶಕುನಿಯನ್ನು ಸಹದೇವ ಕೊಲ್ತಾನೆ ಎಂಬುದಾಗಿ ದ್ರೌಪದಿ ಪ್ರತಿಜ್ಞೆ ಮಾಡ್ತಾಳೆ. ಅದರಂತೆ ಪಾಂಡವರು ಪ್ರತ್ಯೇಕವಾಗಿ ಆ ಪ್ರತಿಜ್ಞೆಯನ್ನು ಮಾಡ್ತಾರೆ. ಅದು ನಿಲ್ಲ ದುಶ್ಯಾಸನ ಮತ್ತೆ ದ್ರೌಪದಿ ಸೀರೆ ಆರಂಭಿಸ್ತಾನೆ. ಆಗ ಭೀಮಸೇನ, ಅರ್ಜುನ, ಇನ್ನು ಕ್ಷಮಿಸುವುದು ಸರಿಯಲ್ಲ. ಹೆಂಡತಿ ಕಲುಷಿತವಾದರೆ ನಂತರ ಸಂತಾನವೇ ಇರುವುದಿಲ್ಲ. ದೂಷಿತರಾದವಳನ್ನು ರಕ್ಷಣೆ ಮಾಡದಿದ್ದರೂ ಬಿಟ್ಟರೂ ಶುಭವಿಲ್ಲ. ಆದ್ದರಿಂದ ಎಲ್ಲ ದುರ್ಯೋಧನಾದಿಗಳನ್ನು ಈಗಲೇ ಕೊಲ್ತೇನೆ ಅಂತ ಹೇಳ್ತಾ ದುರ್ಯೋಧನನ್ನು ಸುಡುವಂತೆ ನೋಡ್ತಾ ಮಹಾಘೋರವಾಗಿರತಕ್ಕಂತಹ ಪರಿಗಾಯುಧವನ್ನು ನೋಡ್ತಾನೆ. ಆಗ ಸುಯೋಧನನ ಆ ಯಜ್ಞಶಾಲೆಯಲ್ಲಿ ನರಿಗಳೆಲ್ಲ ಕೂಗ್ಲಿಕ್ಕೆ ಆರಂಭಿಸ್ತಾವಂತೆ. ಧೃತರಾಷ್ಟ್ರ ಮನೆಯಲ್ಲಿಯೂ ಅಪಶಕನಗಳಾಗಲಿಕ್ಕೆ ಆರಂಭವಾದವು.
ಧೃತರಾಷ್ಟ್ರನಿಗೆ ಹೆದರಿಕೆ ಆಯಿತು. ಆ ವಿದುರನ ಹತ್ರ ಕೇಳ್ತಾನೆ, ಈ ಅಪಶಕುನಗಳ ಫಲ ಏನು ಅಂತ ವಿಚಾರಿಸ್ತಾನೆ. ಆಗ ವಿದುರ ಹೇಳ್ತಾನೆ, ಈ ಕ್ಷಣದಲ್ಲಿ ನಿನ್ನ ಮಕ್ಕಳು ವೃಕೋದರನ ಬಲಕ್ಕೆ ಬಲಿಯಾಗ್ತಾರೆ. ತಿಳಿಗೇಡಿ ಮಕ್ಕಳಂತೆ ನೀನೂ ಕೂಡ ಹಾಗೆ ಆಡ್ತಾ ಇದ್ದೀಯಾ. ಏನು ಗೆದ್ದ ನಿನ್ನ ಮಗ? ಅಧರ್ಮದಿಂದ ದ್ಯೂತದಲ್ಲಿ ಗೆದ್ದದ್ದು ನಿನ್ನ ಮಗ. ಪಾಂಡವರು ಸೋತರು ಅಂತ ನೀನು ಭ್ರಮಿಸಿದ್ದೀಯಾ. ಮದಾಂಧನಾದವ ಸ್ತ್ರೀಯರಲ್ಲಿ ದ್ಯೂತದಲ್ಲಿ ಏನನ್ನು ಕೊಟ್ಟರೂ ಅದು ಕೊಟ್ಟಂತೆ ಅಲ್ಲ ಅಂತ ಹೇಳ್ತಾರೆ ಜ್ಞಾನಿಗಳು. ದ್ಯೂತದಲ್ಲಿ ಸ್ತ್ರೀಯರಲ್ಲಿ ದ್ಯೂತದಲ್ಲಿ ಏನನ್ನು ಕೊಟ್ಟರೂ ಅದು ಕೊಟ್ಟಂತೆ ಅಲ್ಲ, ಆತನ ಬಂಧುಗಳು ಅದನ್ನು ಹಿಂದಕ್ಕೆ ಪಡಿಬೇಕು ಅಂತ. ನಿನ್ನ ಮಗ ಏನು ಪಡ್ಕೊಂಡಿದ್ದಾನಿಲ್ಲ, ಇದೆಲ್ಲ ಅಧರ್ಮದಿಂದ ಗೆದ್ದದ್ದು. ಅಧರ್ಮದಿಂದ ಗೆದ್ದದ್ದು ಅದು ಗೆಲುವಲ್ಲ. ಪಾಂಡವರು ಸೋತಿದ್ದಾರೆ ಅಂತ ಭ್ರಮಿಸಬೇಡ. ಮದಾಂಧನಾಗಿ ಸ್ತ್ರೀಯರಲ್ಲಿ ದ್ಯೂತದಲ್ಲಿ ಏನನ್ನಾದರೂ ಕೊಟ್ಟರೆ ಅದು ಕೊಟ್ಟಂತೆ ಅಲ್ಲ, ಅದನ್ನು ಹಿಂಪಡೆಯಬಹುದು ಅಂತ ಜ್ಞಾನಿಗಳು ಹೇಳ್ತಾರೆ. ಆದರೆ ಪಾಂಡವರು ಅದನ್ನೆಲ್ಲ ಪಡಿಬೋದಿತ್ತು, ಆದರೆ ಪಡೆಯುವುದಿಲ್ಲ. ಯಾಕೆಂದರೆ ನಿನ್ನ ಮಕ್ಕಳ ದುಷ್ಟತನ ಅದು ಬಯಲುಗೊಳ್ಳಬೇಕು. ಪಾಂಡವರು ಹಾಗೆ ಮಾಡಲಿಲ್ಲ ಅಂತ ಧೃತರಾಷ್ಟ್ರನಿಗೆ ಬುದ್ಧಿ ಹೇಳ್ತಾನೆ. ಆಗ ಧೃತರಾಷ್ಟ್ರ ಈ ಅಪಶಕುನಗಳ ದುಷ್ಫಲ ಏನು, ಅದು ಆಗದಂತೆ ಏನು ಮಾಡಬೇಕು ಅಂತ ಕೇಳ್ತಾನೆ. ವಿದುರ ಸಲಹೆ ಕೊಡ್ತಾನೆ, ದ್ರೌಪದಿಯನ್ನು ಬಿಡುಗಡೆಗೊಳಿಸುವಂತ, ಅವಳು ಕೇಳಿದ ವರವನ್ನು ಕೊಟ್ಟು ಅವಳನ್ನು ಸಂತೋಷಪಡಿಸುವಂತ. ದ್ರೌಪದಿ ಅಥವಾ ಪಾಂಡವರು ಕೋಪಗೊಂಡು ನಿನಗೆ ಶಾಪ ಕೊಟ್ಟರೆ ನಿನ್ನ ಮಕ್ಕಳು ಯಾರೂ ಉಳಿಯುವುದಿಲ್ಲ. ಆದರೆ ಶಾಪ ಕೊಟ್ಟು ತಪಸ್ಸನ್ನು ಹಾಳು ಮಾಡಿಕೊಳ್ಬಾರ್ದು ಅಂತ ದ್ರೌಪದಿ ಪಾಂಡವರು ಸುಮ್ಮನೆ ಇದ್ದಾರೆ. ಅದರಿಂದಾಗಿ ನಿನ್ನ ಮಕ್ಕಳು ಬದುಕಿದ್ದಾರೆ. ಆದರೂ ನೀನು ಇನ್ನೂ ದ್ರೌಪದಿಯನ್ನು ಬಿಡುಗಡೆಗೊಳಿಸ್ತಿ ಹೋದರೆ ತಪಸ್ಸನ್ನು ಬಳಸಿಕೊಳ್ಳದೆ ಬಲದಿಂದಲೇ ಭೀಮಸೇನ ನಿನ್ನ ಪುತ್ರರನ್ನು ಸದಿಬಡಿತಾನೆ. ಇಷ್ಟು ಎಚ್ಚರಿಕೆಯನ್ನು ವಿದುರ ಕೊಟ್ಟ. ಆಗ ಧೃತರಾಷ್ಟ್ರ ದುಶ್ಯಾಸನನ್ನು ನಿಂದಿಸಿ ದ್ರೌಪದಿಯನ್ನು ವಿಮೋಚನೆ ಮಾಡುವಂತ ಹೇಳ್ತಾನೆ. ದ್ರೌಪದಿಗೆ ವರ ಕೊಡಬೇಕು ಅಂತ ಹೊರಡ್ತಾನೆ. ಆಗ ಶುದ್ಧ ಧರ್ಮ ನಿರತರಾಗಿರ್ತಕ್ಕಂತಹ ದ್ರೌಪದಿ ಯಾರವಳು? ಭಾರತೀ ದೇವಿ. ಹಾಗಾಗಿ ಅವಳು ಪರಮ ಭಾಗವತ ಶುದ್ಧ ಭಾಗವತ ಧರ್ಮ ನಿರತರಾಗಿದ್ದಾದ್ದರಿಂದ ಅವಳು ಯಾರಲ್ಲಿಯೂ ವರವನ್ನು ಕೇಳಲ್ಲ. ಹಾಗಾಗಿ ಕೇಳಲಿಲ್ಲ ಅವಳು. ವರ ಕೇಳು ಅಂತ ಹೇಳಿದ ಧೃತರಾಷ್ಟ್ರ ಕೇಳಲಿಲ್ಲ ಅವಳು ಹೇಳಿದ್ಲು ಸಹೋದರ ಸಹಿತನಾಗಿರ್ತಕ್ಕಂತಹ ಧರ್ಮರಾಜನನ್ನು ರಾಷ್ಟ್ರ ಸಹಿತನನ್ನಾಗಿ ಬಿಡುಗಡೆಗೊಳಿಸುವಂತ ಅಷ್ಟೇ ಕೇಳಿದ್ದು. ಆದರೂ ಅನ್ಯಾಯದ ಈ ದ್ಯೂತದಿಂದ ಅಪಹೃತವಾದ್ದನ್ನು ಹಿಂದಕ್ಕೆ ಪಡೆಯುವಂಥದ್ದು ಅದು ವರ ಅಂತ ಆಗೋದಿಲ್ಲ. ಧೃತರಾಷ್ಟ್ರದ ವರವನ್ನು ಕೇಳಿದಂತೂ ಆಗೋದಿಲ್ಲ. ಮತ್ತೆ ಧೃತರಾಷ್ಟ್ರ ವರ ಕೇಳುವಂತೆ ಒತ್ತಾಯ ಮಾಡ್ತಾನೆ, ಆದರೂ ವರ ಕೇಳಲಿಲ್ಲ. ಭಗವಂತನನ್ನು ಪತಿಯನ್ನು ಹೊರತಾಗಿ ಬೇರೆ ಯಾರಿಂದಲೂ ವರವನ್ನು ಕೇಳಬಾರದು, ಇದು ಭಾಗವತ ಧರ್ಮ. ಆದರೆ ಈ ಮಾವನಿಂದ ಕ್ಷತ್ರಿಯ ಸ್ತ್ರೀಯಾದವಳು ಮಾವನಿಂದ 3 ಐಹಿಕ ವರಗಳನ್ನು ಕೇಳಬಹುದು ಎಂಬುದಾಗಿ ಭಾಗವತ ಧರ್ಮದಲ್ಲಿ ಅನುಮತಿ ಇದೆ. ಆದ್ದರಿಂದ ಕೇಳ್ತಾಳೆ ಅವಳು. ಪಾಂಡವರ ವಿಮೋಚನೆಯನ್ನು ಕೇಳ್ತಾಳೆ. ಪಾಂಡವರ ವಿಮೋಚನೆಯನ್ನು ವರವಾಗಿ ಕೇಳ್ತಾಳೆ. ದ್ರೌಪದಿಯ ವರದಂತೆ ಪಾಂಡವರು ಈ ದ್ಯೂತ ನಿಮಿತ್ತವಾಗಿ ಬಂದಿದ್ದಂತಹ ಒಂದು ದಾಸ್ಯ, ಅದರಿಂದ ಬಿಡುಗಡೆ ಹೊಂದಿ ಹಿರಿಯರನ್ನು ಗೌರವಿಸ್ತಾರೆ. ಇತ್ತ ದುಶ್ಯಾಸನ ಧೃತರಾಷ್ಟ್ರಲ್ಲಿ ಹೇಳ್ತಾನೆ, ಕೈಗೆ ಬಂದಿದ್ದ ಪಾಂಡವರ ಸಂಪತ್ತನ್ನು ತಪ್ಪಿಸಿದೆಯಲ್ಲ ನೀನು, ಅವರನ್ನು ಬಿಡುಗಡೆಗೊಳಿಸಿದೆ. ಭೀಮಸೇನ ನಮ್ಮನ್ನು ನಿಶ್ಚಯವಾಗಿ ಕೊಲ್ತಾನೆ. ಆದ್ದರಿಂದ ಪಾಂಡವರನ್ನು ಮತ್ತೆ ದ್ಯೂತಕ್ಕೆ ಆಹ್ವಾನಿಸು. ಈ ಬಾರಿ ಸೋತು ಅವರು ಕಾಡಿಗೆ ಹೋಗಬೇಕು ಅಂತ ಹೇಳ್ತಾನೆ. ಧೃತರಾಷ್ಟ್ರ ಇಷ್ಟೆಲ್ಲ ಆದರೂ ಕುರುಡು ಧೃತರಾಷ್ಟ್ರ ದುಶ್ಯಾಸನ ಮನವಿಯಂತೆ ಮತ್ತೆ ಪಾಂಡವರನ್ನು ಕರೆಸ್ತಾನೆ. ಎರಡನೇ ಬಾರಿ ಆದ ದ್ಯೂತದಲ್ಲಿ ಮತ್ತೆ ಸೋಲುವುದು. ಆಗ ದ್ರೌಪದಿ ಸಹೋದರರು ತಡಿತಾರೆ. ಅದು ಧರ್ಮರಾಜ, ಅದೊಂದು ಪ್ರತಿಜ್ಞೆ ಹಾಗೆ ಅಲ್ಲ, ದ್ಯೂತಕ್ಕೆ ಯಾರು ಕರೆದ್ರೂ ಅದನ್ನು ನಾನು ನಿರಾಕರಿಸೋದಿಲ್ಲ ಅಂತ ಮತ್ತೆ ಪಗಡೆ ಆಟಕ್ಕೆ ಕೂತ್ಕೊಳ್ತಾನೆ. ಆಗ ಸೋಲ್ತಾರೆ.
ಆಗ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕು ಅಂತಾಗತ್ತೆ. ಅಜ್ಞಾತವಾಸ ಅವಧಿಯಲ್ಲಿ ಪ್ರಸಿದ್ಧ ರಾಜನಲ್ಲಿ ಹತ್ತಿರದ ಊರಿನಲ್ಲಿ ಯಾರಿಗೂ ತಿಳಿಯದಂತೆ ಇರಬೇಕು. ಅವಧಿಯ ಮುಂಚೆ ದ್ರೌಪದಿ ಮತ್ತು ಪಾಂಡವರಲ್ಲಿ ಯಾರಾದರೂ ಒಬ್ಬರು ಬಯಲಾದರೂ ಕೂಡ ಮತ್ತೆ 12 ವರ್ಷ ಕಾಲ ಎಲ್ಲರೂ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಆಚರಿಸಬೇಕು ಅಂತ ದುಶ್ಯಾಸನ ಸಲಹೆ ಕೊಡ್ತಾನೆ. ಅವನ ಸಲಹೆಯಂತೆ ದುರ್ಯೋಧನ ಪಣವಿಟ್ಟ. ಅಕ್ಷಕ್ರೀಡೆಯಲ್ಲಿ ಪರಿಣಿತನಾಗಿರ್ತಕ್ಕಂತಹ ಶಕುನಿಯ ತಂತ್ರದಿಂದ ಧರ್ಮರಾಜ ಮತ್ತೆ ಪರಾಜಿತನಾದ. ಒಪ್ಪಂದದಂತೆ ಕೃಷ್ಣ ಸಹಿತನಾಗಿ, ದ್ರೌಪದಿ ಸಹಿತನಾಗಿ ಸಹೋದರದಿಂದ ಕೂಡಿಕೊಂಡು ಧರ್ಮರಾಜ ಕಾಡಿಗೆ ಹೊರಡ್ತಾನೆ. ಆಗ ಪಾಪಿ ದುಶ್ಯಾಸನಿಗೆ ಬಹಳ ಸಂತೋಷವಾಗುತ್ತೆ. ಕುಣಿಯುತ್ತಾ ಪಾಂಡವರನ್ನು ಗೇಲಿ ಮಾಡ್ತಾ ಭೀಮನನ್ನು ನಿಂದಿಸ್ತಾನೆ. ದ್ರೌಪದಿಯ ಮುಂದೆ ಗಂಡಂದಿರನ್ನು ನಿಲ್ಲಿಸ್ತಾನೆ. ನಿನ್ನ ಗಂಡಂದಿರಿದ್ದು ಷಂಡರಿದ್ದ ಹಾಗೆ ಅವರು ಅಂಥೇಳಿ ಧೃತರಾಷ್ಟ್ರನ ಎಲ್ಲ ಮಕ್ಕಳು ಗಟ್ಟಿಯಾಗಿ ಅಟ್ಟಹಾಸಗೈತಾರೆ. ಆಗ ಭೀಮನಿಗೆ ಕೋಪ ಬರ್ತದೆ. ಆಗ ಪ್ರತಿಜ್ಞೆ ಮಾಡ್ತಾನೆ, ಧೃತರಾಷ್ಟ್ರ 100 ಮಕ್ಕಳನ್ನು ರಣರಂಗದಲ್ಲಿ ನಾನೇ ಸಂಹಾರ ಮಾಡ್ತೇನೆ ಎಂಬುದಾಗಿ ಪ್ರತಿಜ್ಞೆ ಮಾಡ್ತಾನೆ. ಅದನ್ನೇ ಶ್ರೀಪಾದರಾಜರು ಆಜಿಯಳು ಕೌರವರ ಬಲವ ಸವರವೆನೆಂದು ಮೂರ್ಜಗವರಿಯೇ ಕಂಕಣ ಕಟ್ಟಿದ ಅಂತ ನುಡಿದ್ದಾರೆ. ಭೀಮನ ಈ ಪ್ರತಿಜ್ಞೆಯನ್ನು ಕೇಳಿ ಗಾಬರಿಗೊಳ್ತಾರೆ ಧೃತರಾಷ್ಟ್ರನ ಮಕ್ಕಳು. ದ್ರೋಣರಲ್ಲಿ ಶರಣಾಗತರಾಗ್ತಾರೆ. ದ್ರೋಣ ಭಯಂಕರವಾಗಿರ್ತಕ್ಕಂತಹ ಪ್ರತಿಜ್ಞೆಯನ್ನು ಮಾಡಿ ಭೀಮಸೇನ ಮತ್ತೊಮ್ಮೆ ಹಿಂತಿರುಗಿ ನೋಡಿ ಕೆಂಗಣ್ಣು ತೋರಿ ಹೇಳ್ತಾನೆ, ನಿನ್ನ ಒಂದು ತೊಡೆಯನ್ನು ರಣಾಂಗಣದಲ್ಲಿ ಸೀಳ್ತೇನೆಂದ ಪ್ರತಿಜ್ಞೆ ಮಾಡ್ತಾನೆ. ಹೀಗೆ ಸಭೆಯಿಂದ ಹೊರಡುತ್ತಾರೆ. ಮೊದಲು ಹೊರಟವ ಧರ್ಮರಾಜ, ಆಮೇಲೆ ಕ್ರೋಧದಿಂದ ಅವ ತಲೆ ತಗ್ಗಿಸಿ ಹೋಗ್ತಾನೆ ಧರ್ಮರಾಜ. ಯಾಕಂದರೆ ಆ ಕ್ರೋಧಪೂರ್ಣವಾಗಿರ್ತಕ್ಕಂತಹ ಕಣ್ಣೆಯಿಂದ ನೋಡಿದ್ರೆ ಸಾಕು ಕೌರವರೆಲ್ಲ ಬೂದಿಯಾಗಿ ಹೋಗ್ತಾರೆ. ಆದ್ದರಿಂದ ಕೌರವರಿಗೆ ಪಾಪ ಅವರು ಸಾಯಬಾರದು ಅಂತ ಕರುಣೆಯಿಂದ ತಲೆ ತಗ್ಗಿಸ್ಕೊಂಡು ಹೋಗ್ತಾನೆ. ಬಾಹುಶಾಲಿಯಾಗಿರ್ತಕ್ಕಂತಹ ವೃಕೋದರ 2 ಬಾಹುಗಳನ್ನು ಮೇಲಕ್ಕೆ ಎತ್ತುಕೊಂಡು ಹೋಗ್ತಾನೆ. ಈ 2 ಬಾಹುಗಳು ಸಾಕು ಎಲ್ಲ ಶತ್ರುಗಳನ್ನು ಸದೆಬಡಿಲಿಕ್ಕೆ ಅಂತ ತಿಳಿಸೋದು ಆ ಭೀಮನ ಅಭಿಪ್ರಾಯ ಆಗಿತ್ತು. ಇನ್ನು ತಲೆಗೂದಲು ಕಟ್ಟದೆ ಹೊರಟಂತಹ ದ್ರೌಪದಿ ನನ್ನ ಶತ್ರುಗಳ ಪತ್ನಿಯರ ತಲೆಗೂದಲು ವೈಭವದಿಂದ ಹೀಗೆ ಬಿಚ್ಚಿಕೊಳ್ಳಲಿ ಎಂಬುದಾಗಿ ಹೇಳ್ತಾಳೆ. ಅನಂತರ ಪಾರ್ಥ ಶತ್ರುಗಳ ಮೇಲೆ ಅವ ತನ್ನ ಕೈಯಲ್ಲಿ ಮರಳನ್ನು ತೆಗೆದುಕೊಂಡು ಮರಳು ಚೆಲ್ತಾ ನನ್ನ ಶತ್ರುಗಳ ಮೇಲೆ ಹೀಗೆ ಬಾಣಗಳನ್ನು ಚೆಲ್ತೇನೆ ಅಂತ ಹೇಳ್ತಾನೆ. ನಕುಲ ಸಹದೇವರು ಶತ್ರುಗಳು ಈ ಅವಸ್ಥೆಯಲ್ಲಿ ನಮ್ಮ ಮುಖವನ್ನು ನೋಡದೆ ಇರಲಿ ಅಂತ ತಲೆ ತೆಕ್ಕಿಸ್ಕೊಂಡು ಹೋಗ್ತಾರೆ. ಧೌಮ್ಯರು ಈ ಪ್ರೇತ ಸಂಸ್ಕಾರ ಸೂಕ್ತಗಳನ್ನು ಪಠಿಸ್ತಾ ಹೋಗ್ತಾರೆ. ಧೃತರಾಷ್ಟ್ರ ಮಕ್ಕಳು ಸತ್ತ ಮೇಲೆ ಅಂತ್ಯಕ್ರಿಯೆಯನ್ನು ನಾನೇ ನಡೆಸ್ತೇನೆ ಅಂತ ಅವರ ಆಶಯ. ಅದು ಆ ಅಭಿಪ್ರಾಯದಲ್ಲಿ ಇವರೆಲ್ಲ ಸಾಯ್ತಾರೆ, ಇವರ ಅಂತ್ಯಕ್ರಿಯೆ ಪ್ರೇತ ಸಂಸ್ಕಾರ ನಾನೇ ಮಾಡ್ತೇನೆ ಅಂತೇಳಿ ಧೌಮ್ಯರು ಪ್ರೇತ ಸಂಸ್ಕಾರ ಸೂಕ್ತಗಳನ್ನು ಪಠಿಸ್ತಾ ಹೋಗ್ತಾರೆ.